ಹಲ್ಲೆಲೂಯಾ. ನಾವು ಸಂತೋಷಪೂರ್ವಕವಾಗಿ ದೇವರನ್ನು ನಾವು ಸ್ತುತಿಸಲಿಕ್ಕೆ ಹೋಗುವ. ನಮ್ಮ ಚಿಂತೆ ಬೇನೆ ಅದೆಂತ ಇದ್ರೂ ಸಹ ನಾವು ಒಮ್ಮೆ ಬದಿಗಿಟ್ಟು ಅದು ತಗೊಂಡೋಗು ಸಹ ಬೇಡ, ಅದು ಬಿಟ್ಟು ಹೋಗಿ ದೇವರನ್ನು ಆರಾಧಿಸುವ. ನಮ್ಮ ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ಆತನು. ತನ್ನ ಮಕ್ಕಳ ಕುರಿತು ಅವನು ಹಿತವಾಗಿ ಚಿಂತಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಕುರಿತು ಹಿತವಾಗಿ ಚಿಂತಿಸುವ ಆತನು. ಆತನ ಎಂದಿಗೂ ಕೈ ಬಿಡುವತನಲ್ಲ. ನಾವೊಂದು ಕ್ಷಣ ಕುಳಿತಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳು. ದೇವರು ಮಾಡಿದ ಉಪಕಾರಗಳನ್ನು, ದೇವರು ಮಾಡಿದ ಈ ವಾರವಿಡೀ ನಮ್ಮ ನಡೆಸಿದ ದಿನಗಳನ್ನು ನಾವು ಒಂದು ಕ್ಷಣ ನೆನೆಸಿಕೊಳ್ಳು. ಹಲ್ಲೆಲೂಯಾ. ದೇವರೇ ನಡೆಸುವ, ದೇವರು ವಾರವಿಡೀ ನಮ್ಮ ನಡೆಸಿದ ಸ್ವಾಮಿ, ನಮ್ಮ ಬಲಪಡಿಸುವ ಆತನಾಗಿದ್ದ ಸ್ತೋತ್ರ. ನಮ್ಮ ತಂದೆ ತಾಯಿ, ನಮ್ಮ ಆಶ್ರಯ ದುರ್ಗವು ನೀನಾಗಿ ನಡೆಸಿದ್ದಿ ಸ್ವಾಮಿ ದೇವರೇ. ಆಪತ್ತು ಕಾಲದಲ್ಲಿ ನೀನು ನಡೆಸಿದ್ದಿ. ಎಲ್ಲ ಆಕ್ಸಿಡೆಂಟ್ ಸ್ಪಿರಿಟ್ ದಿನ ತಪ್ಪಿಸಿ ಕಾಪಾಡಿದಿ. ಸ್ತೋತ್ರ ಸ್ವಾಮಿ ದೇವರೇ. ಹೌದು ಕರ್ತನೆ, ನೀವು ಒಳ್ಳೆಯವನು ಸ್ವಾಮಿ ದೇವರೇ. ಒಳ್ಳೆಯದನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ಅನುದಿನದ ಆಹಾರವನ್ನು ಕೊಟ್ಟು ನಡೆಸಿದ ದೇವರಿಗೆ ಸ್ತೋತ್ರ ಸ್ವಾಮಿ ದೇವರೇ. ಎಲ್ಲ ಕುಂದು ಕುರಿತಗಳಿಂದ ನಮ್ಮನ್ನು ತಪ್ಪಿಸಿದ ಸ್ತೋತ್ರ ಸ್ವಾಮಿ ದೇವರೇ. ಎಲ್ಲವನ್ನು ನೀನು ಹತ್ತಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತು ಕೈಗಳನ್ನು ತಟ್ಟುತ್ತಾ ಆತನನ್ನು ಆರಾಧಿಸಲಿಕ್ಕೆ ಹೋಗುವ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ಸೈತಾನನ ಸೋಲಿಸಿದ ರಕ್ತಕ್ಕೆ ಜಯ, ಬಿಡುಗಡೆ ಕೊಟ್ಟ ರಕ್ತಕ್ಕೆ ಜಯ. ಸೈತಾನನ ಸೋಲಿಸಿದ ರಕ್ತಕ್ಕೆ ಜಯ, ಬಿಡುಗಡೆ ಕೊಟ್ಟ ರಕ್ತಕ್ಕೆ ಜಯ. ಅಂಧಕಾರ ದೊರೆತನ ನಿರಯುದ್ಧ ಮಾಡಿ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ. ಅಂಧಕಾರ ದೊರೆತನ ನಿರಯುದ್ಧ ಮಾಡಿ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ. ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ಪಾಪವನ್ನು ತೊಳೆದ ರಕ್ತಕ್ಕೆ ಜಯ, ಪರಿಶುದ್ಧ ಮಾಡಿದ ರಕ್ತಕ್ಕೆ ಜಯ. ಪಾಪವನ್ನು ತೊಳೆದ ರಕ್ತಕ್ಕೆ ಜಯ, ಪರಿಶುದ್ಧ ಮಾಡಿದ ರಕ್ತಕ್ಕೆ ಜಯ. ಅಂಧಕಾರದಿಂದ ಬೆಳಕಿಗೆ ಕರೆದ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ. ಅಂಧಕಾರದಿಂದ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ. ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ರಾಜನಾಗಿ ಮಾಡಿದ ರಕ್ತಕ್ಕೆ ಜಯ, ಯಾಜಕನಾಗಿ ಮಾಡಿದ ರಕ್ತಕ್ಕೆ ಜಯ. ರಾಜನಾಗಿ ಮಾಡಿದ ರಕ್ತಕ್ಕೆ ಜಯ, ಯಾಜಕನಾಗಿ ಮಾಡಿದ ರಕ್ತಕ್ಕೆ ಜಯ. ಅಪ್ಪ ತಂದೆ ಎಂದು ಕರುವ ಆತ್ಮನ ನೀ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ. ಅಪ್ಪ ತಂದೆ ಎಂದು ಕರುವ ಆತ್ಮನ ನೀಡಿದ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ.
ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ಸೈತಾನನ ಸೋಲಿಸಿದ ರಕ್ತಕ್ಕೆ ಜಯ, ಬಿಡುಗಡೆ ಕೊಟ್ಟ ರಕ್ತಕ್ಕೆ ಜಯ, ಸೈತಾನನ ಸೋಲಿಸಿದ ರಕ್ತಕ್ಕೆ ಜಯ, ಬಿಡುಗಡೆ ಕೊಟ್ಟ ರಕ್ತಕ್ಕೆ ಜಯ. ಅಂಧಕಾರ ದೊರೆತನ ನಿರಯುದ್ಧ ಮಾಡಿ ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಅಂಧಕಾರ ದೊರೆತನ ನಿರಯುದ್ಧ ಮಾಡಿ ಯೇಸುವಿನ ರಕ್ತಕ್ಕೆ ಜಯ. ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ, ಜಯ ಜಯವೇ ಯೇಸು ರಕ್ತ ಜಯವೇ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿಯೂ ಶ್ರೇಷ್ಠ ಸಹಾಯಕ. ಅಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನು ಜೀವಗೊಳಿಸುವನು, ನನ್ನ ಪ್ರಾಣವನು ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಶ್ರೇಷ್ಠ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ವೈರಿಗಳೆದುರಿನಲ್ಲಿ ಔತಣ ಮಾಡಿಸುವನು, ನನ್ನ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳೆದುರಿನಲ್ಲಿ ಔತಣ ಬಡಿಸುವನು, ನನ್ನ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಶುಭವ ನೀಡುವನು, ಶುಭವ ನೀರುವನು, ಕೃಪೆಯ ತೋರುವನು. ದೇವರು ನನಗೆ
ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಬಂದರು ನನಗೇನು ಭಯವಿಲ್ಲ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು ಶ್ರೇಷ್ಠವರಗಳಿಂದ ನನ್ನಸೆ ಪೂರೈಸುವನು ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು ಶ್ರೇಷ್ಠವರಗಳಿಂದ ನನ್ನಸೆ ಪೂರೈಸುವನು ಹದ್ದಿಗೆ ಬರುವಂತೆ ಯೌವನ ಬರಮಾಡುವನು ಹದ್ದಿಗೆ ಬರುವಂತೆ ಯೌವನ ಬರಮಾಡುವನು ಯೌವನ ಬರಮಾಡುವ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ನನಗೇನು ಭಯವಿಲ್ಲ ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ ಹಸಿರುಗಾವಲಲ್ಲಿ ನನ್ನನ್ನು ತಂಗಿಸುವನು ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು ಉಜ್ಜೀವಗೊಳಿಸುವನು ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಲಿದರು ನನಗೇನು ಭಯವಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ದೇವರನ್ನು ಏಕ ಮನಸ್ಸುಳ್ಳವರಾಗಿ ಸ್ತುತಿಸುತ್ತಾ ಆರಾಧಿಸುತ್ತಾ ಆತನ ಒಂದು ನಾಮವನ್ನೇ ಆರೈಸ್ಲಿಕ್ಕೆ ಹೋಗೋ ಆತನ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು.
ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ యేసయ్యా 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಳದಂತೆ ಕಾಯುವ ಪ್ರೇಮ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಳದಂತೆ ಕಾಯುವ ಪ್ರೇಮ. యేసయ్యా యేసయ్యಾ యేసయ్ಯಾ యేసయ్ಯಾ ನಾವೆಲ್ಲರೂ ಕೈಗೆ ಎತ್ತುತ್ತಾವೆ. యేసయ్యಾ 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 యేసయ్ಯಾ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ಗಾಢಂಧಕಾರ ಕಣಿವೆಯ ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ. ಗಾಢಂಧಕಾರ ಕಣಿವೆಯ ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ. ಸಾವಿರ ಜನ ಎಡಬಲಕ್ಕೂ ಬಿದ್ದರೂ ಬೀಳಬಹುದು, ಎಡವದಂತೆ ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದು, ಎಡವದಂತೆ ಕಾಯುವ యేసయ్యಾ యేసయ్యా 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ,
ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಳದಂತೆ ಕಾಯುವ ಪ್ರೇಮ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಳದಂತೆ ಕಾಯುವ ಪ್ರೇಮ. యేసయ్య 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ యేసయ్య 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನೀನೇ ನನ್ನ ಪ್ರಾಣವು, ನೀನೇ ನನ್ನ ಜೀವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹವ. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹವ. ನೀ
ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ಮಾರ್ಗ ನೀನೇ, ಸತ್ಯ ಜೀವ ನೀನೇ, ಜೀವಿಸು ಆಧಾರ ನೀನೇ. ಮಾರ್ಗ ನೀನೇ, ಸತ್ಯ ಜೀವ ನೀನೇ, ಜೀವಿಸಲು ಆಧಾರ ನೀನೇ. ಅಪಾಯ ಬರದಂತೆ ಕಾಪಾಡುವಾತನೇ, ನಿನ್ನನ್ನೇ ಆರಾಧಿಸುವೆ. ಅಪಾಯ ಬರದಂತೆ ಕಾಪಾಡುವಾತನೇ, ನಿನ್ನನ್ನೇ ಆರಾಧಿಸುವೆ. ಲಾರೆನು ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹವ ಮರೆಯಲಾರೆನು. ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹವ. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ಮರೆಯಲಾರೆನು ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹವ ಮರೆಯಲಾರೆನು. ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹವ. ಜೊತೆ ನೀನೇ, ನನ್ನ ನೆರಳು ನೀನೇ, ಜೊತೆಗಿರುವ ಜೊತೆಗಾರ ನೀನೇ. ಜೊತೆ ನೀನೇ, ನನ್ನ ನೆರಳು ನೀನೇ, ಜೊತೆಗಿರುವ ಜೊತೆಗಾರ ನೀನೇ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹವ ಮರೆಯಲಾರೆನು. ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹವ. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀ
ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹವ, ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹವ. ಜ್ಯೋತಿ ನೀನೇ, ನನ್ನ ನೆರಳು ನೀನೇ, ಜ್ಯೋತಿಗಿರುವ ಜ್ಯೋತಿಗಾರ ನೀನೇ. ಜ್ಯೋತಿ ನೀನೇ, ನನ್ನ ನೆರಳು ನೀನೇ, ಜ್ಯೋತಿಗಿರುವ ನೀನೇ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹ. 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 ಜ್ಯೋತಿ ನೀನೇ, ನನ್ನ ನೆರಳು ನೀನೇ, ಜ್ಯೋತಿಗಿರುವ ಜ್ಯೋತಿಗಾರ ನೀನೇ. ಜ್ಯೋತಿ ನೀನೇ, ನನ್ನ ನೆರಳು ನೀನೇ, ಜ್ಯೋತಿಗಿರುವ ಜ್ಯೋತಿಗಾರ ನೀನೇ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹ. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹ. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹ. ಮರೆಯಲಾರೆನು ನಿನ್ನ ಪ್ರೀತಿಯ, ಬಿಡಲಾರೆನು ನಿನ್ನ ಸ್ನೇಹ. Yes, Father, thank you, Lord. Thank you, Jesus. ನಿನ್ನ ಪ್ರೀತಿ ನಮ್ಮ ಜೀವಿತಕ್ಕೆ ಅಪಾರವಾಗಿದೆಪ್ಪ. ಎಲ್ಲರೂ ನಾವು ಚಪ್ಪಾಳೆ ತಟ್ಟುತ್ತಾ ಆತನ ಪ್ರೀತಿ, ಕೃಪೆ, ಕರುಣೆಗಾಗಿ ಆತನನ್ನು ಘನಪಡಿಸೋಣ. ಇನ್ನು ಜೋರಾಗಿ. ಕಮ್ ಆನ್ ಚರ್ಚ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ ಯೇಸುವೆ. ರಾಜಾಧಿರಾಜನೇ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ರಲಬಶಕಲರೆಬೇಂದು. ಎಸ್ ಫಾದರ್. Hallelujah, hallelujah. Glory, 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 glory. Glory, glory, Jesus. ಎಲ್ಲ ಮಾನ ಮಹಿಮೆ ನಿನಗೆ ಒಬ್ಬನಿಗೆ ನಾವು ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್.
ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ತಿರುಗೊಂದಾವರ್ತಿ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಹೌದಲ್ವಾ? ಇವತ್ತಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ದೇವರ ಮಾತು ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯ 33ನೇ ವಚನವನ್ನು ನಾವು ತೆರೆಯೋಣ. ಜ್ಞಾನೋಕ್ತಿ 3ನೇ ಅಧ್ಯಾಯ 33ನೇ ವಚನ. ಮೈಕ್ ಆನ್ ಮಾಡ್ಕೊಳ್ಳಿ. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು. ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ನೀತಿವಂತರ ಮನೆಯನ್ನು ನಿವಾಸವನ್ನು ಆಶೀರ್ವದಿಸುವನೆಂಬುದಾಗಿ ಇಲ್ಲಿ ಹಲ್ಲೆಲೂಯಾ. ಶಪಿಸಲ್ಪಡುವಂಥದ್ದು ಮತ್ತು ಆಶೀರ್ವಾದ ಹೊಂದುವಂಥದ್ದು, ಶಾಪ ಮತ್ತು ಆಶೀರ್ವಾದದ ಕುರಿತಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಬ್ಲೆಸ್ಸಿಂಗ್ ಆ್ಯಂಡ್ ಕರ್ಸ್, ಶಾಪ ಮತ್ತು ಆಶೀರ್ವಾದ ಅಥವಾ ಆಶೀರ್ವಾದ ಮತ್ತು ಶಾಪ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಉದಾಹರಣೆದೊಂದಿಗೆ ನಾನು ಈ ಸಂದೇಶವನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಭೂಲೋಕ ಯಾರಿಗಾಗಿ ಕೊಡಲ್ಪಟ್ಟಿದೆ? ನರಸಂತಾನಕ್ಕಾಗಿ ಕೊಡಲ್ಪಟ್ಟಿದೆ ಅಲ್ವಾ ಭೂಲೋಕ. ಓಕೆ, ದೇವರು ಕೊಟ್ಟಂಥ ಈ ಲೋಕದಲ್ಲಿ ಏನು ನೋಡ್ತೇವೆ? ಏನೆಲ್ಲ ನೋಡ್ತೇವೆ ನಾವು? ಅರಣ್ಯ ಪ್ರದೇಶ ನೋಡ್ತೇವೆ, ಮತ್ತು ಗಿಡ ಮರಗಳು ಇಲ್ಲದೆ ಇರುವಂಥ ಪ್ರದೇಶ ನೋಡ್ತೇವೆ. ಒಂದು ಕಡೆಯಲ್ಲಿ ನಾವು ಹೋಗಿದ್ದಾಗ ಒಬ್ಬರು ಹೇಳಿದರು, ಇನ್ನೊಂದು 5 ಕಿಲೋಮೀಟ್ರ್ ನಾವು ಹೋದರೆ, ನೀವು ಬರೋದಾದರೆ ಕರ್ಕೊಂಡು ಹೋಗ್ತೇವೆ, 7 ಎಕರೆ ಜಾಗದಲ್ಲಿ ಒಂದೇ ಮರ ಇದೆ, ಅದೊಂಥರ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದರು. ನಾನು ಹೇಳಿದೆ ಬೇಡ ಅಂತ ಹೇಳಿದೆ. ಆದರೆ ಕೇಳುವಾಗ ಒಂಥರ ಶಾಕ್ ಆಯಿತು. ಬಟ್ ನಾವು ಹೋದಂಥ ಉದ್ದೇಶ ಬೇರೆ, ಅದರಿಂದ ಆ ಉದ್ದೇಶವನ್ನು ಮಾಡಿ ವಾಪಸ್ ಬಂದೆವು. ನಮಗೆ ಬೇಗ ಬರಲಿಕ್ಕಿತ್ತು. 7 ಎಕರೆ ಜಾಗದಲ್ಲಿ ಒಂದು ಆಲದ ಮರ ಅಂತೆ. ಹೀಗೆ ಲೋಕವನ್ನು ನೋಡೋದಾದರೆ ಅರಣ್ಯ ಪ್ರದೇಶ, ಖಾಲಿ ಪ್ರದೇಶಗಳು, ಬೆಟ್ಟಗಳು, ತಗ್ಗುಗಳು ಎಲ್ಲ ಕಾಣ್ತದೆ ಅಲ್ವಾ? ಎಲ್ಲ ಕಾಣ್ತದೆ. ಕಣ್ಣಿಗೆ ಕಾಣುವಂಥ ಪ್ರತಿಯೊಂದು ಸಂಗತಿಗಳ ಕಡೆಗೆ ಹೋಗಬೇಕಾದ್ರೆ ಮಾರ್ಗ ಇದೆ ಅಲ್ವಾ? ಮಾರ್ಗ ಇದೆ. ಈಗ ನಾನು ಹೇಳಿದೆ ಅಲ್ಲ, ಆಂಧ್ರ ಪ್ರದೇಶದ ಒಂದು ಭಾಗದಲ್ಲಿ 7 ಎಕರೆ ಜಾಗದಲ್ಲಿ ಒಂದು ಆಲದ ಮರ ಇದೆ. ಅಲ್ಲಿಗೆ ಹೋಗಬೇಕಾದ್ರೆ ಮಾರ್ಗ ಇದೆ. ಮತ್ತು ಕೆಲವು ಕಡೆ ನೋಡ್ತೇವೆ ಬೆಟ್ಟ ಪ್ರದೇಶಗಳಿವೆ, ಬೆಟ್ಟ ಪ್ರದೇಶಗಳು, ಎತ್ತರವಾದಂಥ ಪ್ರದೇಶಗಳು, ಅಲ್ಲಿ ಹೋಗಬೇಕಾದ್ರೂ ಕೂಡ ಮಾರ್ಗಗಳಿದೆ ಅಲ್ವಾ? ತಗ್ಗು ಪ್ರದೇಶ ಇದೆ. ತಗ್ಗು ಪ್ರದೇಶ ಅಂದರೆ ಭಯಂಕರ ತಗ್ಗು. ಈ ಕೆಲವು ಪಿಕ್ನಿಕ್ ಪ್ಲೇಸ್ಗಳಿಗೆ ಹೋದರೆ ಅದೆಲ್ಲ ಅಡ್ಡ ಹಾಕಿರ್ತಾರೆ, ನೀವು ನೋಡಿರ್ಬೋದಲ್ವಾ? ಹೀಗೆ ನೋಡಿದರೆ ಹೆದರಿಕೆ ಆಗ್ತದೆ, ಅಷ್ಟು ತಗ್ಗು. ಆ ತಗ್ಗಿಗೂ ಕೂಡ ಹೋಗಲಿಕ್ಕೆ ಏನಿದೆ? ಮಾರ್ಗ ಇದೆ. ನೀವು ಎಂತ ಹೇಳ್ತಾರೆ, ಕುದುರೆ ಮುಖಕ್ಕೆ ಯಾರಾದರೂ ಹೋಗಿದ್ದೀರಾ? ಅಲ್ಲಿ ಒಂದು ಪ್ಲೇಸ್ ಇದೆ ಅಂತೆಲ್ಲ, ಎಷ್ಟೋ ಸ್ಟೆಪ್ ಕೆಳಗೆ ಇಳಿದುಕೊಂಡು ಹೋಗಲಿಕ್ಕೆ ಇದೆ. ಎಷ್ಟೋ 200ಕ್ಕಿಂತಲೂ ಹೆಚ್ಚು ಸ್ಟೆಪ್ಗಳಿದೆ ಅಂತೆ. ಅದರಲ್ಲಿ ಕೆಳಗೆ ಇಳ್ಕೊಂಡು ಹೋಗ್ಲಿಕ್ಕಿದೆ ಅಂತ. ಕೆಳಗೆ ಇಳ್ಕೊಂಡು ಹೋಗಿ ಮೇಲೆ ಬರುವಾಗ ಹೇಗಾಗ್ಬೋದು? ಹತ್ತಿ ಇರಲಿ. ಯಾವ ಕಡೆಗೂ ಕೂಡ ಹೋಗೋದಾದರೆ ಒಂದು ಮಾರ್ಗವಿದೆ. ಈಗ ಎತ್ತರ ಬೆಟ್ಟಕ್ಕೆ ಹೋಗುವಂಥ ಮಾರ್ಗದಲ್ಲಿ ಅದನ್ನು ಹತ್ತಿಕೊಂಡು ಹೋಗುವಾಗ ಸ್ವಲ್ಪ ಏನಾಗ್ತದೆ? ಶ್ರಮ ಇದೆ ಅಲ್ವಾ? ಶ್ರಮ ಇದೆ, ಸ್ವಲ್ಪ ಶ್ರಮ ಪಡಬೇಕು ನಾವು. ಒಮ್ಮೆ ಹೋದ ನಂತರ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಶ್ರಮಪಟ್ಟು ನಾವು ಆ ಬೆಟ್ಟವನ್ನು ಏರಿದ ನಂತರ ತುಂಬ ಖುಷಿ ಆಗ್ತದೆ. ಯಾಕೆ? ಎಲ್ಲ ಕಾಣ್ತಾ ಇದೆ, ಎಲ್ಲರಿಗೂ ಕಾಣ್ತಾ ಇದ್ದೇವೆ. ಎಲ್ಲ ಕಾಣೋದು ಮಾತ್ರವಲ್ಲ, ಎಲ್ಲರಿಗೂ ಕಾಣ್ತಾ ಇದ್ದೇವೆ ಅಲ್ವಾ? ಎತ್ತರ ಪ್ಲೇಸಲ್ಲಿ ನಿಂತರೆ ಇಲ್ಲಿ ಸ್ವಲ್ಪ ಈಗ ನೋಡ್ರಿ, ಸಭೆಗಳಲ್ಲೆಲ್ಲ ಒಂದು ಸ್ಟೇಜ್, ಫೋಡಿಯಮ್ ಮತ್ತು ಆಲ್ಟರ್ ಎಲ್ಲ ಮಾಡ್ತಾರೆ. ಯಾವ ಉದ್ದೇಶ? ಎತ್ತರ ಪ್ಲೇಸಲ್ಲಿ ಮಾಡ್ತಾರೆ, ಬೇರೆ ಏನಲ್ಲ. ನಾನು ಮಾತ್ರ ಪರಿಶುದ್ಧನು, ಬೇರೆಯವರು ಪರಿಶುದ್ಧರಲ್ಲ, ಅಲ್ಲಿಗೆ ಹತ್ತಬಾರ್ದಂತಲ್ಲ, ಎಲ್ಲರಿಗೆ ಕಾಣಿಸ್ಬೇಕೆಂಬಂಥ ಉದ್ದೇಶದಿಂದ ಮಾತ್ರ ಅದು.
ಪ್ರೀಚಿಂಗ್ ಕೇಳಬೇಕು, ಎಲ್ಲರಿಗೆ ಕಾಣಬೇಕು, ಪ್ರೀಚಿಂಗ್ ಕೇಳಬೇಕನ್ನುವಂಥ ಒಂದು ಉದ್ದೇಶಗಳು. ಓಕೆ, ಇದರಲ್ಲಿ ಹೇಳುವಂಥ ವಿಚಾರ ಏನಂದರೆ, ಹೇಗೆ ಈ ನ್ಯಾಚುರಲ್ ಲೈಫಲ್ಲಿ ನಮ್ಮ ಒಂದು ನ್ಯಾಚುರಲ್ ಲೈಫ್ ಸ್ವಾಭಾವಿಕವಾದಂಥ ಈ ಲೋಕದಲ್ಲಿ ಸ್ವಾಭಾವಿಕವಾದಂಥ ಜೀವಿತದಲ್ಲಿ ಎತ್ತರಕ್ಕೆ ಹೋಗಬೇಕಾದ್ರೂ ಒಂದು ಮಾರ್ಗವಿದೆ, ತಗ್ಗಿಗೆ ಹೋಗಬೇಕಾದ್ರೂ ಮಾರ್ಗವಿದೆ. ತಗ್ಗಿಗೆ ಹೋಗಲಿಕ್ಕೆ ಈಸಿ, ಆದರೆ ಹತ್ತಿಕೊಂಡು ಮೇಲೆ ಬರಲಿಕ್ಕೆ ಕಷ್ಟ. ತಿಳ್ಕೊಳ್ಳಿ, ತಗ್ಗಿಗೆ ಹೋಗಲಿಕ್ಕೆ ಭಾರಿ ಸುಲಭ, ಈಸಿ. ಡಬ 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 ಇಳ್ಕೊಂಡು ಏತ್ ಖುಷಿ ಆಗ್ಬಿಡದೆ, ಮಿತ್ತು ಬರ್ರೆ ಅಪ್ಪುಜಿ. ನಾನೊಮ್ಮೆ ನಮ್ಮ ನಾಯಿ ಬಾವಿಗೆ ಬಿತ್ತಂತ ಸೀದಾ ಹೋಗಿ ಡೈ ಹೊಡೆದದ್ದೆ ಬಾವಿಗೆ. ಭಾರಿ ಖುಷಿ, ಡೈ ಹಾಕಿ ಅಂತ ಬೊಕ್ಕ ಮಿತ್ತು ಬರ್ರೆ ಅಪ್ಪುಜಿ. ಮತ್ತೆ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ನಾನೇನು ಮಾಡಿದೆ, ನಮ್ಮ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಯಾರನ್ನಾದರೂ ಕರೆಸಿ ಅಂತ ಹೇಳಿಲಿ. ಕೆಳಗೆ ಹೋದರೆ ನಮ್ಮ ಪ್ರಯಾಸದಿಂದ ಮೇಲೆ ಬರಲಿಕ್ಕೆ ಆಗುವುದಿಲ್ಲ, ಬೇರೆಯವರು ಕೈ ಕೊಡಬೇಕಾಗ್ತದೆ. ನೆನಪಿಟ್ಕೊಳ್ಳಿ, ಬೇರೆಯವರು ಕೈ ಕೊಡಬೇಕು, ಬೇರೆಯವರು ಎಳಿಬೇಕಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸಾಧು ಸುಂದರ್ ಸಿಂಗ್ ಅವರನ್ನು ಸೇವೆಯ ನಿಮಿತ್ತ ಏನು ಮಾಡಿದ್ದಾರೆ? ಹೊಡೆದಿದ್ದಾರೆ, ಮರಣ ಹೊಂದುವಷ್ಟು ಹೊಡೆದಿದ್ದಾರೆ. ಒಂದು ನೀರಿಲ್ಲದ ಬಾವಿಗೆ ಹಾಕಿ ಹೋಗಿದ್ದಾರೆ, ಆದರೆ ಸಾಯಲಿಲ್ಲ ಅವರು. ಅವರಿಗೆ ರಾತ್ರಿ ವೇಳೆಯಲ್ಲಿ ಒಂದು ಹಗ್ಗ ಇಳಿದು ಬಂದು ಅವರನ್ನು ಮೇಲೆತ್ತಿತು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಕಾರ್ಯ ನೋಡಿ. ಅಂತೂ ಕೆಳಗೆ ಬಿದ್ದವನಿಗೆ ಮೇಲೆ ಬರಲಿಕ್ಕೆ ಏನಾದರೂ ಸಪೋರ್ಟ್ ಬೇಕಿರ್ತದೆ. ಹಾಗಾದರೆ ಒಂದು ನ್ಯಾಚುರಲ್ ವಿಷಯ ನಾನು ಹೇಳಿದ್ದು, ಮೇಲಿನ ಪ್ಲೇಸ್ ಕೂಡ ಉಂಟು, ಅದಕ್ಕೆ ಹೋಗುವಂಥ ಮಾರ್ಗ ಕೂಡ ಉಂಟು. ಕೆಳಗಿನ ತಗ್ಗು ಕೂಡ ಉಂಟು, ಅದಕ್ಕೆ ಹೋಗುವಂಥ ಮಾರ್ಗ ಉಂಟು. ಈಗ ಸೆಲೆಕ್ಟ್ ಮಾಡಿಕೊಳ್ಳುವುದು ಯಾರ ಕೈಲಿರೋದು? ಆರಿಸುವಿಕೆ ಯಾರ ಕೈಲಿದೆ? ನಮ್ಮ ಕೈಲಿದೆ. ಬೆಟ್ಟಕ್ಕೂ ನಾವು ಹತ್ತಬೋದು, ಗುಂಡಿಗೂ ಕೂಡ ಇಳಿಬೋದು. ಅದೇ ಪ್ರಕಾರ ನಮ್ಮ ಆತ್ಮಿಕ ಜೀವಿತದಲ್ಲಿ ನೋಡ್ರಿ, ದೇವರ ಒಂದು ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ಮೇಲಕ್ಕೆ ಹೋಗುವಂಥ ಮಾರ್ಗ ಕೂಡ ಇದೆ, ಕೆಳಗೆ ಇಳಿಯುವಂಥ ಮಾರ್ಗ ಕೂಡ ಇದೆ. ನೋಡ್ರಿ, ದೇವರ ವಾಕ್ಯದಲ್ಲಿ ದೇವರು ಹೇಳಿದಂಥ ಒಂದು ಮಾತನ್ನು ನಮ್ಮ ಗಮನಕ್ಕೆ ನಾವು ತಂದುಕೊಳ್ಳೋಣ. ಅಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ 11ನೇ ಅಧ್ಯಾಯದಲ್ಲಿ ಅಲ್ಲಿ 26ರಿಂದ 28 ವಚನ ನಾವು ಓದುವಾಗ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 26ನೇ ವಚನ ನೋಡ್ರಿ. ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಆಮೇಲೆ ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು, ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವೂ ನಿಮಗುಂಟಾಗುವುದು. ನೋಡಿ, ಆಶೀರ್ವಾದ ಶಾಪ ನಿಮ್ಮ ಮುಂದೆ ಇದೆ, ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು ಹೇಗೆ ಬರುವುದಿಲ್ಲ ಅಂದರೆ, ಆಲ್ರೆಡಿ ಉಂಟು, ಮುಂದೆ ಉಂಟು. ಕೆಲವರು ಎನಿಸ್ಬೋದು ದುಷ್ಟರಿಗೆ ಶಾಪ ಯೆಹೋವನಿಂದ ಬರುತ್ತದೆ ಅಂದರೆ ಫ್ರೆಶ್ ಆಗಿ ಬರುವಂಥದ್ದು ಎಂಬುದಾಗಿ. ಆ ರೀತಿಯಲ್ಲ ಅಲ್ಲದು. ಅವಾಗಲೇ ಸ್ವಾಮಿ ದುಷ್ಟರನ್ನು ಶಪಿಸುವುದು, ನೀತಿವಂತರನ್ನು ಆಶೀರ್ವಾದ, ಆ ರೀತಿ ಅಲ್ಲ. ಆಲ್ರೆಡಿ ಅದರ ಮಾರ್ಗಗಳಿದೆ. ಈಗ ಭೂಲೋಕವನ್ನು ಸಿದ್ಧ ಮಾಡುವಾಗ ಹೇಗೆ ಭೂಲೋಕದಲ್ಲಿ ಬೆಟ್ಟವನ್ನು ಕೂಡ ಇಟ್ಟಿದ್ದಾನೆ, ತಗ್ಗು ಪ್ರದೇಶವನ್ನು ಕೂಡ ಇಟ್ಟಿದ್ದಾನೆ, ಆರಿಸಿಕೊಳ್ಳುವಿಕೆ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಇಟ್ಟಂಥ ದೇವರು ಆರಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಕೂಡ ಮನುಷ್ಯರಿಗೆ ದೇವರು ಕೊಟ್ಟಿದ್ದಾನೆ. ಮನುಷ್ಯರು ಆರಿಸಿಕೊಳ್ಬೋದು, ಬೆಟ್ಟದ ಮೇಲೆ ಕೂಡ ಹೋಗಿ ಕೂತ್ಕೊಳ್ಬೋದು, ಕೆಳಗೆ ಕೂಡ ಹೋಗಿ ಬಿತ್ಕೊಳ್ಬೋದು. ಮೇಲೆ ಹತ್ತಲಿಕ್ಕಾದರೆ ಬಿತ್ಕೊಳ್ಳೇಬೇಕಲ್ಲ, ಮತ್ತೆ ಅಲ್ಲಿ ಊಟ ಇಲ್ಲದೆ, ನೀರಿಲ್ಲದೆ, ಏನಿಲ್ಲದೆ ಮತ್ತೆ ಕ್ಷೀಣ ಆಗ್ತಾ ಕೆಳಗೆ ಹೋದರೆ ಕ್ಷೀಣದಿಂದ ಕ್ಷೀಣ ಆಗಿ ಮತ್ತೆ ಉಸಿರು ನಿಲ್ಲುವುದೇ ಒಂದೇ
ಬಾಕಿ ಎಲ್ಲ ಇದೆ. ಸೃಷ್ಟಿಸುವಾಗ ಎಲ್ಲವನ್ನು ಸೃಷ್ಟಿಸಿ ಒಂದು ಉದ್ದೇಶಪೂರ್ವಕವಾಗಿ ಆತನು ಸೃಷ್ಟಿಸಿದ್ದಾನೆ. ಇಸ್ರಾಯೇಲರಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ, ಆಶೀರ್ವಾದ ಶಾಪವನ್ನು ಅದೇ ಪ್ರಕಾರ ಎತ್ತರ ಸ್ಪಿರಿಚುವಲ್ ನಮ್ಮ ಆತ್ಮಿಕ ಭಾಗದಲ್ಲಿ ಬ್ಲೆಸ್ಸಿಂಗ್ ಮತ್ತು ಕರ್ಸ್ ನಿಮ್ಮ ಮುಂದೆ ಇದೆ. ಅದರ ಮಾರ್ಗ ನಿಮಗೆ ಹೇಳ್ತೇನೆ ಅಂತ ತೋರಿಸ್ತಾ ಇದ್ದೇನೆ. ನನ್ನ ಮಾತುಗಳನ್ನು ಅನುಸರಿಸಿದರೆ, ದೇವರ ವಾಕ್ಯದ ಬೋಧನೆಗೆ ವಿಧೇಯರಾದರೆ ನಿಮ್ಮ ಮೇಲೆ ಹತ್ತಿರಿ. ದೇವರ ಬೋಧನೆಗೆ ಅವಿಧೇಯರಾದರೆ ನೀವು ಕೆಳಗೆ ಹೋಗ್ತೀರಿ. ಹಾಗಾದರೆ ಭೂಲೋಕದಲ್ಲಿ ಕೂಡ ಕೆಳಗೂ ಮೇಲಕ್ಕೆ ಹೋಗುವ ಮಾರ್ಗಗಳು ಇದ್ದ ಹಾಗೆ ನಮ್ಮ ಆತ್ಮಿಕ ಜೀವಿತದ ಮೂಲಕ ಮೇಲಕ್ಕೆ ಹೋಗುವಂಥ ಮಾರ್ಗ ಕೂಡ ಇದೆ, ಕೆಳಗೆ ಹೋಗುವಂಥ ಮಾರ್ಗ ಇದೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇಳಿಮುಖವಾಗುವಾಗ ಬೇರೆಯವರನ್ನು ದೂರಬೇಕೆಂಬುದಾಗಿಲ್ಲ. ಅವನಿಂದ ಆಯಿತು, ನನ್ನ ಇಳಿಮುಖ ಇವನಿಂದ ಆಯಿತು, ಅದೆಲ್ಲ ಸುಳ್ಳು ಮಾತು. ಹಲ್ಲೆಲೂಯ. ಆರಿಸಿಕೊಳ್ಳುವಿಕೆ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಜೀವಿತ ನಮ್ಮ ಕೈಯಲ್ಲಿದೆ. ನಮ್ಮ ಮತ್ತು ನಮ್ಮ ದೇವರ ಸಂಬಂಧ ಅದು ವೈಯಕ್ತಿಕವಾದಂಥದ್ದು. ಆ ದೇವರ ವಿಚಾರ, ಆತನ ವಾಕ್ಯವನ್ನು ಕೇಳಿ ನಾವು ರಿಸೀವ್ ಮಾಡಿ ಅದರಲ್ಲಿ ಜೀವಿಸುವಂಥದ್ದು, ಅದು ವೈಯಕ್ತಿಕವಾದಂಥದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿ ನಮ್ಮ ವೈಯಕ್ತಿಕವಾದಂಥ ಯಾಕೆ ಹೇಳ್ತೇನೆ ಅಂದರೆ, ಆರಿಸಿಕೊಳ್ಳುವಿಕೆ, ಯಾವುದೇ ಮಾರ್ಗವನ್ನು ಆರಿಸಿಕೊಳ್ಳುವಿಕೆ, ಅದರ ಶಕ್ತಿಯನ್ನು ದೇವರು ನಮಗೆ ಕೊಟ್ಟು, ಆರಿಸಿಕೊಳ್ಳುವಂಥ ಶಕ್ತಿಯನ್ನು, ತೀರ್ಮಾನಿಸುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಾವು ಮೇಲನ ಒಂದು ಹಂತವನ್ನೇ ಆರಿಸಿಕೊಳ್ಳುವಾಗ ನಮ್ಮನ್ನು ಯಾವನ ಮಾತು ಕೂಡ ಇಳಿಮುಖಕ್ಕೆ ನಡೆಸಲಿಕ್ಕೆ ಆಗೋದಿಲ್ಲ. ಯಾವನ ಕುಗ್ಗಿಸುವಿಕೆ ಕೂಡ ಇಳಿಮುಖಕ್ಕೆ ನಡೆಸಲಿಕ್ಕೆ ಆಗೋದಿಲ್ಲ. ಅದನ್ನು ಆ ಮಾತುಗಳನ್ನಾಗಲಿ, ಆ ಮಾತು ತೋರಿಸುವ ಮಾರ್ಗಗಳನ್ನಾಗಲಿ, ಆ ಮಾತುಗಳಿಂದ ಹುಟ್ಟಿ ಬರುವಂಥ ಮಾರ್ಗಗಳನ್ನಾಗಲಿ ನಾವು ನೋಡದೆ ದೇವರ ಮಾರ್ಗದಲ್ಲೇ ಹೋಗುವಾಗ, ಹಲ್ಲೆಲೂಯ, ಹಲ್ಲೆಲೂಯ, ಬ್ಲೆಸ್ಸಿಂಗ್ ಇದೆ. ಈ ಲೋಕ ಯಾತ್ರೆಯಲ್ಲಿ ನನ್ನ ಹತ್ರ ಈ ವಾಕ್ಯ ಯಾವಾಗಲೂ ಮಾತಾಡ್ತಾ ಇದೆ. ಮುಂದೆ ಇಟ್ಟಿದ್ದೇನೆ, ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಳ್ಬಾರ್ದು? ನನ್ನ ಬ್ಲೆಸ್ಸಿಂಗನ್ನು ನಾನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು? ನನ್ನ ಬ್ಲೆಸ್ಸಿಂಗಲ್ಲಿ ಯಾಕೆ ನಾನು ನಡೀಬಾರ್ದು? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ವಾಕ್ಯ ನೋಡ್ರಿ, 30ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 1ನೇ ವಚನ ಮತ್ತು 19ನೇ ವಚನ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದರಿಸಿರುವ ಎಲ್ಲ ದೇಶಗಳಿಂದ ತಿರುಗಿ ಕೂಡಿಸುವನು. ಹಲ್ಲೆಲೂಯ. ತಿರುಗಿ 1ರಿಂದ 3ನೇ ವಚನ. 19ನೇ ವಚನ ಏನು ಹೇಳ್ತದೆ ನೋಡ್ರಿ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಲ್ಲಿ ಕೂಡ ಹೇಳ್ತಾ ಇದ್ದಾನೆ, ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಲ್ಲೆಲೂಯ. ಈ ಲೋಕದಲ್ಲಿರುವಂಥ ನಾನು ನೀವು ಆಶೀರ್ವಾದವನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಬೋದು, ಶಾಪವನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಬೋದು. ಓಕೆ, ನಾವು ಮೊದಲು ತೆಗೆದಂಥ ವಾಕ್ಯಕ್ಕೆ ಗಮನ ಕೊಡೋಣ. 33ನೇ ಜ್ಞಾನೋಕ್ತಿ 3ನೇ ಅಧ್ಯಾಯ 33ನೇ ವಚನ. ಅಲ್ಲಿ ಹೇಳುವಂಥ ಮಾತು ಏನು? ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು ಅಂತ ಬರೆದಿದೆ. ಇಲ್ಲಿ ಬರೆಯಲ್ಪಟ್ಟಂಥ ದುಷ್ಟನ ಮನೆ ಶಾಪ ಹೊಂದುವುದಕ್ಕೆ ಕಾರಣವಾದಂಥ ಒಂದು ಮನೆ. ಈ ದುಷ್ಟನು ಅಂದರೆ ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು 9:17 ನಾವು ನೋಡುವಾಗ ಕನ್ನಡದಲ್ಲಿ ಬರೆದಿದೆ. ಇಂಗ್ಲೀಷಲ್ಲಿ ಅದು ಇದೆಯಾ ಗೊತ್ತಿಲ್ಲ ನನಗೆ. ಕನ್ನಡದಲ್ಲಿ ಈ ಮಾತು ಬರೆದಿದೆ. ಕತ್ತ ನೀರು ಸಿಹಿಯಾಗಿದೆ. ಸಾರಿ, ಇದರಲ್ಲಿ ಜ್ಞಾನೋಕ್ತಿ ಅಲ್ಲ, ಕ್ಷಮಿಸಿ, ಕೀರ್ತನೆಗಳಲ್ಲಿ. ಕೀರ್ತನೆ, ದಯವಿಟ್ಟು ಕ್ಷಮಿಸಿ, ಕೀರ್ತನೆ 9:17.
ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ದೇವರನ್ನು ಅಲಕ್ಷ್ಯ ಮಾಡುವವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ಮಾಡುವವರೆಲ್ಲ ಏನಾಗ್ತಾರಂತೆ? ಪಾತಾಳಕ್ಕೆ ಇಳಿದು ಹೋಗು. ದುಷ್ಟರ ಅಂದರೆ ಕನ್ನಡದಲ್ಲಿ ಬರ್ತಿದೆ, ನಾನು ಎಣಿಸ್ತೇನೆ ಇಂಗ್ಲೀಷಲ್ಲಿ ಆ ವರ್ಡ್ ಇದೆಯಾ? ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ದುಷ್ಟರಂದ್ರೆ ಯಾರಂತೆ ಹಾಗಾದ್ರೆ? ದೇವರನ್ನು ಅಲಕ್ಷ್ಯ ಮಾಡೋದು. ಹಾಗಾದರೆ ಒಂದು ತಿಳ್ಕೊಳ್ಳಿ, ದೇವರ ವಾಕ್ಯದ ಪ್ರಕಾರ ನಾವು ನೋಡುವಾಗ ದೇವರನ್ನು ಅಲಕ್ಷ್ಯ ಮಾಡೋದು, ದೇವರ ಮಾತನ್ನು ಅಲಕ್ಷ್ಯ ಮಾಡುವಂಥದ್ದು, ಅದು ನಮ್ಮನ್ನು ಎಲ್ಲಿಗೆ ನಡೆಸುವಂಥದ್ದು? ಉನ್ನತಿಗೆ ನಡೆಸುವಂಥದ್ದ, ಇಳಿಮುಖಕ್ಕೆ ನಡೆಸುವಂಥದ್ದ? ಇಳಿಮುಖಕ್ಕೆ ನಡೆಸುವಂಥದ್ದು, ಕೆಳಗೆ ನಡೆಸುವಂಥದ್ದು, ಬ್ಲೆಸ್ಸಿಂಗನ್ನು ಕಳೆದುಕೊಳ್ಳುವಂತೆ ಮಾಡುವಂಥದ್ದು. ಕೆಲವೊಂದು ಜನರ ಜೀವಿತ, ನಾನು ಕೆಲವೊಂದು ಕಡೆ ಹೋದಾಗ ದೇವರಾತ್ಮನು ಹೇಳ್ತಾ ಇದ್ದೇನೆ, ಅವರು ಅನೇಕ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಅವರು, ನಮ್ಮ ಆಶೀರ್ವಾದಕ್ಕೆ ತಡೆ ಇವರು, ಇವರಿಂದ ಹೀಗಾಯಿತು, ಅವರಿಂದ ಹಾಗೆ ಆಯಿತು. ಆದರೆ ಹೋಲಿ ಸ್ಪಿರಿಟ್ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾನೆ, ಯಾರು ಅಲ್ಲ, ಇವರು ತೋರ್ವಿಕೆಯ ಭಕ್ತಿಯಲ್ಲಿ ಮಾತ್ರ ಇದ್ದಾರೆ, ಇವರು ನನ್ನೊಂದಿಗೆ ನಡೀತಾ ಇಲ್ಲ. ಇವರ ಆಶೀರ್ವಾದಕ್ಕೆ ಅಡ್ಡಿ ಯಾರಲ್ಲ, ತೋರ್ವಿಕೆಯ ಭಕ್ತಿಯಲ್ಲಿದ್ದಾರೆ, ಸಂಪೂರ್ಣ ಲೋಕದ ಸೆಳೆತದಲ್ಲಿದ್ದಾರೆ. ದಿನದಿಂದ ದಿನಕ್ಕೆ ನನ್ನ ಮಾತನ್ನು ಅವರು ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಅದರಿಂದ ಅವರಾಗಿಯೇ ಹೋಗ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ದೇವರು ತಿರುಗಿ ದಿನಗಳಲ್ಲಿ ನನ್ನ ಹತ್ರ ಹೆಚ್ಚೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಆಶೀರ್ವಾದ ಶಾಪ ನಿಮ್ಮ ಮುಂದೆ, ಆಚೆ ಹೋಗುವಾಗ ಈಚೆ ಹೋಗುವಾಗ ಸೆಲೆಕ್ಷನ್ ನಿಮ್ಮದು. ದೇವರ ಮಾತನ್ನು ಯಾವಾಗಲೂ ನಾವು ಧ್ಯಾನ ಮಾಡ್ತಾ ಇದ್ದರೆ ಆ ಮಾತು ನಮ್ಮ ನೆನಪಿಗೆ ಬರ್ತದೆ, ಅದು ನಮಗೆ ಹೆಲ್ಪ್ ಮಾಡ್ತದೆ ಆತನ ಮಾತಲ್ಲೇ ಜೀವಿಸೋದಕ್ಕಾಗಿ. ಆಗ ನಾವು ಇಳಿಮುಖಕ್ಕೆ ಹೋಗುವಂಥದ್ದು ಆಗುವುದೇ ಇಲ್ಲ, ಮೇಲಕ್ಕೇ ಹೋಗೋದು, ಬ್ಲೆಸ್ಸಿಂಗ್ನ ವೇಯಲ್ಲಿ ನಾವು ಹೋಗುವಂಥದ್ದು. ಪ್ರಿಯರೇ, ಈ ಲೋಕ ಯಾತ್ರೆಯಲ್ಲಿ ಜೀವಿಸುವಾಗ ಪ್ರತಿಯೊಬ್ಬರಿಗೂ, ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ವೈಯಕ್ತಿಕವಾದಂಥ ವಿರೋಧಿಗಳಿದ್ದೇ ಇರ್ತಾರೆ. ಆಗದವರು ಒಬ್ಬರಿಗೆ ಇನ್ನೊಬ್ಬರ ಕುರಿತಾಗಿ ಆಗೋದಿಲ್ಲ, ಇನ್ನೊಬ್ಬರಿಗೆ ಇನ್ನೊಬ್ಬರ ಕುರಿತಾಗೋದಿಲ್ಲ. ವೈರತ್ವ ಅನ್ನುವಂಥದ್ದು ಸಹಜ, ಯಾಕಂದರೆ ಕೆಡುಕನ ವಶದಲ್ಲಿರುವಂಥ ಲೋಕದಲ್ಲಿ ನಾವು ಇದ್ದೇವಲ್ವ. ಯಾರೇ ವೈರಿಗಳಿರಲಿ, ವೈರತ್ವ ಇರಲಿ, ಮಾಟ ಮಂತ್ರಗಳಿರಲಿ, ಸೈತಾನ ಇರಲಿ, ಏನೇ ಇರಲಿ, ಒಂದಂತೂ ಸತ್ಯ, ವರ್ಡ್ ಆಫ್ ಗಾಡನ್ನು ಬಿಗಿಯಾಗಿ ಹಿಡಿದುಕೊಂಡವನನ್ನು ಯಾವುದು ಕೂಡ ಪುಲ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅವನ ಆತ್ಮಿಕ ಜೀವಿತದಿಂದ ಬೀಳಿಸ್ಲಿಕ್ಕೆ ಆಗೋದಿಲ್ಲ, ಅವನ ಆಶೀರ್ವಾದದ ಜೀವಿತದಿಂದ ಬೀಳಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇಳಿಮುಖದ ಒಂದು ಮಾರ್ಗ, ಇಳಿಮುಖಕ್ಕೆ ಹೋಗಬೇಕಾದ್ರೆ ಅದರ ಮಾರ್ಗ ದೇವರನ್ನು ಅಲಕ್ಷ್ಯ ಮಾಡುವಂಥ ಮಾರ್ಗ. ದೇವರು ಫಸ್ಟ್ ಹೇಳಿದ್ದಾನೆ, ನನ್ನ ಮಾತುಗಳಿಗೆ ವಿಧೇಯತೆ, ನನ್ನ ಮಾತುಗಳಿಗೆ ಅವಿಧೇಯತೆ. ಅಥವಾ ಅಲಕ್ಷ್ಯ ಮಾಡುವವರು ಅವಿಧೇಯತೆಯನ್ನು ತೋರಿಸ್ತಾರೆ, ಲಕ್ಷ್ಯ ಮಾಡುವವರು ವಿಧೇಯತೆಯನ್ನು ತೋರಿಸ್ತಾರೆ. ಓಕೆ, ಇನ್ನೊಂದು ಮಾತು ಏನು ಬರ್ತಿದೆ, 3ನೇ ಅಧ್ಯಾಯ ಜ್ಞಾನೋಕ್ತಿಗಳೇ 33ನೇ ವಚನ, ಇನ್ನೊಂದು ಭಾಗ ಹೀಗೆ ಹೇಳ್ತದೆ, ಅಲ್ಲಿ ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ಎಂಬುದಾಗಿ. ಓಕೆ, ಈ ನೀತಿವಂತರ ಕುರಿತಾಗಿ ನಾವು ನೋಡುವಾಗ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗೆ ನೀತಿಯ ಭಾಗ್ಯ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ಸಿಗುವಂಥದ್ದು. ನೋಡ್ರಿ, 3ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 21ನೇ ವಚನದಿಂದ ನಾವು ಕೆಲವು ವಚನಗಳನ್ನು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ. 21ನೇ ವಚನದಿಂದ ರೋಮಾಪುರ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ, 26 ವಚನದವರೆಗೆ ಓದಿ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ
ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಕಾಲದಲ್ಲಿ ಹೇಗೆ ಕಾಣಿಸಿಕೊಂಡಿದ್ದಾನೆ? ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾನು ನೀವು ನೀತಿವಂತರಾಗುವುದಕ್ಕೋಸ್ಕರ ನಿಮ್ಮ ಸ್ವಾಮಿ ಅನೀತಿವಂತನಾದ ನಿನ್ನ ಪಾಪಗಳನ್ನು ಅವರು ತೆಗೆದುಕೊಂಡರು. ಹಲ್ಲೆಲೂಯಾ. ಇವತ್ತು ನಾನು ನೀವು ನಂಬಿಕೆಯ ಮೂಲಕ ನೀತಿವಂತರಾಗ್ತೇವೆ. ಆದರೆ ಒಂದು ಸಮಸ್ಯೆ, ಅದಕ್ಕೆ ಒಂದು ವಾಕ್ಯದ ಆಧಾರ ಕೂಡ ಕೊಡ್ತೇನೆ. ಹೊಸ ಒಡಂಬಡಿಕೆಯ ಕೊರಿಂಥೆ ಸಭೆಯ ಕಾಲಕ್ಕೆ ಬರುವಾಗ 5ನೇ ಅಧ್ಯಾಯದ 17ನೇ ವಚನ ನಾವು ಓದುವಾಗ ಅಲ್ಲೊಂದು ಸಮಸ್ಯೆಯನ್ನು ನಾವು ಕಾಣ್ತೇವೆ. ಅಲ್ಲಿ ದುಷ್ಟನು ಎಂಬುದಾಗಿ ಹೇಳಿದನ್ನು ಕಾಣ್ತೇವೆ. ಅಥವಾ ದುಷ್ಟನಂದರೆ ದೇವರನ್ನು ಅಲಕ್ಷ್ಯ ಮಾಡಿದವನು, ದೇವರ ಮಾತನ್ನು ಸಭೆಯಲ್ಲಿದ್ದು ಕೂಡ ನಂಬಿಕೆ ಮೂಲಕ ನೀತಿವಂತನಾಗಿಯೂ ಕೂಡ. 5ನೇ ಅಧ್ಯಾಯ 1 ಕೊರಿಂಥೆ 17ನೇ ವಚನ. ಸಭೆಯಲ್ಲಿದ್ದು ಕೂಡ ದೇವರ ಮಾತಿನಲ್ಲಿ ಜೀವಿಸದೆ ತಮ್ಮ 2 ಕೊರಿಂಥೆ ನೋಡ್ರಿ, ಯಾವ ತೆಗೆದ್ರಿ ನೀವು? 1 ನಿಮಿಷ, 5:7 ಇರ್ಬೋದು ನೋಡ್ರಿ. 5:7 ಅಲ್ಲೇ ಇದೆ ನೋಡ್ರಿ. ಅದಲ್ಲ 1 ಕೊರಿಂಥಿಯನಲ್ಲಿ ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಆಮೇಲೆ 13 ಓದಿದ್ರ? ಅದು ಹಿಂದಿನಿಂದ ಸ್ವಲ್ಪ ಓದ್ತಾ ಬನ್ನಿ. ಒಂದು ನಿಮಿಷ, ಅಲ್ಲಿ ಹಿಂದಿನ ವಚನ ಸ್ವಲ್ಪ ಓದ್ತಾ ಬನ್ನಿ. ಯಾಕೆ ಆ ಮಾತನ್ನ ಪೌಲನು ಹೇಳ್ತಾ ಇದ್ದಾನೆ? ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ ಲೋಭಿಯಾದರೂ ನೆನಪಿಟ್ಕೊಳ್ಬೇಕು, ಕ್ರೈಸ್ತ ಸಹೋದರ ಅಂದರೆ ನಂಬಿಕೆಯಿಂದ ನೀತಿವಂತನಾದವನು. ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಳುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ, ಅಂದರೆ ಇನ್ನೂ ಫ್ಲೆಶಲ್ಲಿ ನಡೆಯುವ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಇವತ್ತು ಸಭೆ ಒಂದು ವೇಳೆ ಅಂಥವರ ಸಹವಾಸದಲ್ಲಿ ಹೋದರೆ ಅಂಥವರು ಇಳಿಮುಖಕ್ಕೆ ಹೋಗ್ತಾ ಇದ್ದಾರೆ. ಇವರನ್ನು ಕೂಡ ಆಶೀರ್ವಾದದ ನೆಲೆಯಿಂದ ಕೆಳಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವಾಗಲೂ ನಮ್ಮ ಫ್ರೆಂಡ್ಶಿಪ್, ನಮ್ಮ ಸಹವಾಸ ಯಾರ ಜೊತೆ ಇರಬೇಕು? ಹೊರಗಿನಲ್ಲಿರುವಂಥ ಅನ್ಯರು ಕೂಡ ಇದ್ದಾರೆ ಇಳಿಮುಖಕ್ಕೆ ಹೋಗುವವರು, ಒಳಗೆ ಇದ್ದವರು ಕೂಡ ಕೆಲವರು ಇಳಿಮುಖವನ್ನೇ ಬಯಸುವವರು ಇದ್ದಾರೆ.
ಹೊರಗೂ ಒಳಗೂ ಎಂಥವರ ಜೊತೆ ನಮ್ಮ ಸಹವಾಸ ಇರಬೇಕೆಂದು ನೋಡ್ಬೇಕು. ಯಾಕಂದರೆ ನಾನು ನನ್ನ ಕೈಯಿಂದ ಹಾಕಿ ಹೇಳ್ತಾ ಇಲ್ಲ, ಆದರೆ ನೋಡಿ ಹೊರಗಿನವರಿದ್ದಾರೆ, ಅವರನ್ನು ಬಿಡಬೇಕು, ಅವರನ್ನು ಬಿಟ್ಟು ಹೋಗ್ಬೇಕು, ಅವರನ್ನು ಪ್ರೀತಿ ಮಾಡಬಾರ್ದಂತ ಪೌಲನ ಅಭಿಪ್ರಾಯ ಅಲ್ಲ. ಅವರನ್ನು ಪ್ರೀತಿ ಮಾಡಬೇಕು, ಸತ್ಯ ಮಾರ್ಗಕ್ಕೆ ನಡೆಸೋಕ್ಕಾಗಿ ಅವರಿಗೆ ಪ್ರಾರ್ಥಿಸಬೇಕು, ತಿಳಿಸಬೇಕು ಅವರಿಗೆ. ಆದರೆ ಒಳಗೆ ಇದ್ದಾರಲ್ಲ, ಒಳಗಿದ್ದು ಕೂಡ ಇನ್ನೂ ಕೂಡ ಇಳಮುಖ ಪೂರ್ವ ಸ್ವಭಾವಗಳಲ್ಲಿ ಇರುವವರು, ಅವರ ಸಹವಾಸ ಮಾಡಬಾರದಂತ ಹೇಳ್ತದೆ ನೋಡಿ. ಆಮೇಲೆ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ನೋಡಿ, ಫೆಲೋಶಿಪ್ ಕೂಡ ಮಾಡಬಾರ್ದಂತೆ. ಕೆಲವು ಸರಿ ನಾವು ಹೇಳ್ತೇವೆ ಫೆಲೋಶಿಪ್ ಫೆಲೋಶಿಪ್ ಫೆಲೋಶಿಪ್. ಯಾರ ಜೊತೆ ಫೆಲೋಶಿಪ್ ಮಾಡ್ತಾ ಇದ್ದಿ, ಬಿ ಕೇರ್ಫುಲ್. ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿ, ಬಿ ಕೇರ್ಫುಲ್. ದೇ ಆರ್ ಅವರು ಫ್ಲೆಶ್ಲಿ ಡಿಸೈರಲ್ಲಿ ಇರುವವರು. ಕ್ರೈಸ್ತ ಸಭೆಯಲ್ಲಿರ್ಬೋದು, ಯಾವತ್ತೋ ಯೇಸುವನ್ನು ಅಂಗೀಕಾರ ಮಾಡಿರ್ಬೋದು, ನೀತಿವಂತರ ನಿರ್ಣಯದ ಬಿರುದನ್ನು ಪಡೆದಿರ್ಬೋದು. ಆದರೆ ಯಾರಿಂದ ತಮ್ಮ ಬಿಡುಗಡೆ ಸಿಕ್ಕಿದೋ ಆತನನ್ನು ಅಲಕ್ಷ್ಯ ಮಾಡುತ್ತಾನೆ ಇರುವುದಾದರೆ ಅವರ ನಿಮಿತ್ತ ದೇವರಿಗೆ ಸಂತೋಷ ಇರುವುದಿಲ್ಲ, ದೇವರಿಗೆ ಇನ್ನೂ ಕೂಡ ದುಃಖ ಇರ್ತದೆ. ಅಂಥವರ ಜೊತೆ ಫೆಲೋಶಿಪ್ಪೋ, ಅಂಥವರ ಜೊತೆ ಟೈಮ್ ಸ್ಪೆಂಡಿಂಗೋ, ಅಥವಾ ಎಂಥವರ ಜೊತೆ ಇರಬೇಕು. ಒಂದು ತಿಳ್ಕೊಳ್ಳಿ, ಯಾವಾಗಲೂ ನಮ್ಮ ಸ್ಪಿರಿಚುವಲ್ ಲೈಫ್ ಏನಿದೆ ಅದಕ್ಕಿಂತ ಹೆಚ್ಚಿನ ಸ್ಪಿರಿಚುವಲ್ ಲೈಫ್ ಎಲ್ಲಿದೆ ಅವರ ಕನೆಕ್ಟಿಂಗ್ಗೆ ಹೋಗಿ. ಹಲ್ಲೆಲೂಯಾ. ಜ್ಞಾನಿಯ ಏನಂತ ಒಂದು ವಾಕ್ಯ ಹೇಳ್ತದಲ್ಲ, ಜ್ಞಾನಿಯ ಒಡನಾಡಿ ಏನಾಗ್ತಾನಂತೆ, ಜ್ಞಾನಿ ಆಗ್ತಾನಂತೆ. ಹಲ್ಲೆಲೂಯಾ. ಯಾರಿಗೆ ಈ ಲೋಕ ಯಾತ್ರೆಯಲ್ಲಿ ಸ್ಪಿರಿಚುವಲ್ ವಿಸ್ಡಮ್ ರಿವೀಲ್ ಆಗಿದೆಯೋ ಅವರ ಮಾತುಗಳು, ಅವರ ನಡೆ ನುಡಿ ಕ್ರಿಯೆಗಳು ಲೋಕದ ಜನರಿಗಿಂತ, ಇತರ ಜನರಿಗಿಂತ ಒಂಥರ ವ್ಯತಿರಿಕ್ತವಾಗಿ ಆಗಿರ್ತದೆ. ಇದೇ ಸ್ಪಿರಿಚುವಲ್ ವಿಸ್ಡಮ್. ಬೈಬಲಲ್ಲಿ ಹೇಳ್ತದೆ, ಆದರೆ ಕ್ರೈಸ್ತ ಸಹೋದರ ಎನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡುಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ಬಾರದು ಎಂದು ಬರೆದಿದ್ದೇನು. ಆಮೇಲೆ ಮುಂದಿನ ವಚನ 12, ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ, ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವೇ ಅಲ್ಲವೇ. 13, ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದೇ ಹಾಕಬೇಕಂತೆ. ಆ ದಿನಗಳಲ್ಲಿ ನೋಡಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಅವರ ನಂಬಿಕೆಯಿಂದ ನೀತಿವಂತರಾಗಿದ್ದರೂ ಕೂಡ ಅವರಿಗೆ ಪೂರ್ಣ ಜ್ಞಾನದ ಪ್ರಕಟಣೆ ಇತ್ತು. ದೇವರು ಪಾಪಿಗಳನ್ನು ಪ್ರೀತಿಸ್ತಾನೆ, ಪಾಪವನ್ನು ದ್ವೇಷಿಸ್ತಾನೆ. ದೇವರು ಪಾಪ ಅನ್ನುವಂಥದ್ದು ದೇವರ ಸನ್ನಿಧಾನದಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ, ಅದು ದಹಿಸಲ್ಪಡ್ತದೆ. ಆದ್ದರಿಂದ ಆ ಕಾಲದಲ್ಲಿ ಅಪೋಸ್ತಲರಿಗೆ ಒಂದು ಪ್ರಕಟಣೆ ಇದ್ದ ನಿಮಿತ್ತವಾಗಿ ಬಹಳ ಸ್ಟ್ರಿಕ್ಟ್ ಆಗಿ ಅಲ್ಲಿ ಬೋಧಿಸ್ತಾ ಇದ್ರು. ನಾನು ಲಾಸ್ಟ್ ಟೈಮಲ್ಲಿ ಮಾತಾಡುವಾಗ ಸ್ವಲ್ಪ ಪಾಚಿಗೆ ಕಾಲಿಟ್ಟರೆ ಕೆಲವು ಸಾರಿ ಸಣ್ಣದು ಇದೇನಾಗ್ತದೆ, ಸ್ವಲ್ಪ ಅಲ್ಲ. ಬಿ ಕೇರ್ಫುಲ್. ಕೆಲವು ಸ್ವಲ್ಪವೇ ಬೀಳಿಸುವುದು ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಅನ್ನುವಂಥ ವಿಚಾರದಲ್ಲೇ ಜಾಗರೂಕರಾಗಿರಬೇಕು. ಬೊರ್ಚಿ ಪನ್ನ ಬೊರ್ಚಿ, ಪಾಚಿ ಪನ್ನ ಪಾಚಿಯೇ. ನಾನು ಅದಲ್ಲ. ದೇವರು ಕ್ರಿಸ್ತನ ಮೂಲಕ ನನ್ನನ್ನು ಕೊಂಡುಕೊಂಡಿದ್ದಾನೆ. ದೇವರು ನನ್ನನ್ನು ಕ್ರಿಸ್ತನ ಮೂಲಕ ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದಾನೆ. ಆದ್ದರಿಂದ ನಾನು ಪಾಚಿಗೆ ಕಾಲಿಡುವುದಕ್ಕಾಗಿ, ಜಾರುವಂಥ ಸಂಗತಿಗಳಿಗೆ ಕಾಲಿಡುವುದಕ್ಕಾಗಿ ನಾನು ನೇಮಿಸಲ್ಪಟ್ಟವನಲ್ಲ. ನಾನು ಸ್ಥಿರವಾದಂಥ ಬಂಡೆಯ ಮೇಲೆ ಹೆಜ್ಜೆ ಇಡುವುದಕ್ಕೆ ನೇಮಿಸಲ್ಪಟ್ಟವ. ಆ ಸ್ಥಿರವಾದ ಬಂಡೆ ಬೇರೆ ಯಾವುದಲ್ಲ, ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನೀವು ನೋಡಿರ್ಬೋದು, ಏನು ಬರ್ತಿದೆ, ಆದರೆ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನ್ನು ಏನಂತೆ, ಗಟ್ಟಿಯಾದ ಬಂಡೆ ಮೇಲೆ ಮನೆ ಕಟ್ಟಿದ, ಬಂಡೆಯ ಮೇಲೆ ಮನೆ ಕಟ್ಟಿದ ಮನುಷ್ಯನಿಗೆ ವಾಕ್ಯ ಕೇಳಿ ವಾಕ್ಯವನ್ನು ಹಿಡಿದುಕೊಂಡು ವಾಕ್ಯದಲ್ಲಿ ಜೀವಿಸುವವ ಸ್ಟ್ರಾಂಗ್ ಆದಂಥ ಬಂಡೆ ಮೇಲೆ, ಪಾಚಿ ಮೇಲೆ ಹೆಜ್ಜೆ ಇಡುವುದಲ್ಲವ, ಅವ ಸ್ಟ್ರಾಂಗ್ ಬಂಡೆ ಮೇಲೆ ಹೆಜ್ಜೆ ಇಡುವವ.
ಹಲ್ಲೆಲೂಯಾ. ನೋಡಿ, ಅಂಥ ದುಷ್ಟನು ಅಂದರೆ ಯಾರಿಲ್ಲಿ? ದೇವರನ್ನು ಅಲಕ್ಷ್ಯ ಮಾಡುವವನು ಅಂತಾಯಿತು. ರಕ್ಷಣೆ ಹೊಂದಿ ಕೂಡ ಅಲಕ್ಷ್ಯ ಮಾಡುವಂಥ ಪರಿಸ್ಥಿತಿಗಳು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬರ್ತದೆ. ಆರಿಸುವಿಕೆ ನಮ್ಮದು. ಅಲಕ್ಷ್ಯದ ಮಾರ್ಗದಲ್ಲೇ ಹೋಗಬೇಕು, ಲಕ್ಷ್ಯದ ಮಾರ್ಗದಲ್ಲೇ ಹೋಗಬೇಕು ಎಂಬಂಥ ಒಂದು ಆರಿಸುವಿಕೆ ನಮ್ಮದು. ಯೇಸುವನ್ನು ಅಂಗೀಕಾರ ಮಾಡಿದ ಕೂಡ ನೀತಿವಂತರೆಂಬ ನಿರ್ಣಯ. ದೇವರ ಆಶೀರ್ವಾದಕ್ಕೆ ಪಾತ್ರರು, ಆಶೀರ್ವಾದವನ್ನು ಅನುಭವಿಸಬೇಕಲ್ವ? ಆಶೀರ್ವಾದಕ್ಕೆ ಪಾತ್ರರವುದು ಆಶೀರ್ವಾದವನ್ನು ಅನುಭವಿಸಬೇಕಲ್ವ? ಅನುಭವಿಸಬೇಕಾದ್ರೆ ಆಶೀರ್ವಾದಕ್ಕೆ ಪಾತ್ರರು ಆ ಒಂದು ಆಶೀರ್ವಾದದ ಮಾರ್ಗದಲ್ಲೇ ಹೋಗುವಾಗ, ಅವರ ಮೇಲಿಂದ ಮೇಲೆ ದೇವರ ಮಾತಿನಲ್ಲೇ ಹೋಗುವಾಗ ಅವ್ರ ಮೇಲಿಂದ ಮೇಲಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಸಭೆ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ, ನಾವು ಕೂಡ ಲೋಕದ ಜನರ ಮಧ್ಯದಲ್ಲಿದ್ದವರು. ದೇವರು ತನ್ನ ಸುವಾರ್ತೆಯನ್ನು ನಮಗೆ ಕಳಿಸಿಕೊಟ್ಟು ಆತನ ಮಗನಾದ ಯೇಸುವನ್ನು ನಂಬಿ ಅಂಗೀಕಾರ ಮಾಡುವಂಥ ಒಂದು ಭಾಗ್ಯವನ್ನು ಕೊಟ್ಟು ನೀತಿವಂತರೆಂಬಂಥ ನಿರ್ಣಯವನ್ನು ಕೊಟ್ಟಿದ್ದಾನೆ. ನಾವೀಗ ಏನು ಗೊತ್ತುಂಟ? ಆಶೀರ್ವಾದಕ್ಕೆ ಪಾತ್ರರು ಮಾತ್ರನೇ ಆಗಿರಬಾರ್ದು, ಆಶೀರ್ವಾದವನ್ನು ಅನುಭವಿಸುವವರಾಗಿರಬೇಕು. ಲೋಕದ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ, ಆಶೀರ್ವಾದಕ್ಕೆ ಪಾತ್ರರು ತಮ್ಮ ಆಶೀರ್ವಾದವನ್ನು ಅನುಭವಿಸದೇ ಹೋದದನ್ನು ನಾನು ನೋಡಿದ್ದೇನೆ. ಅರ್ಥ ಆಗ್ತಾ ಇದೆ? ನಾನು ಅದಕ್ಕೆ ಯಾವಾಗಲೂ ಹೇಳುವಂಥ ಒಂದು ಎಕ್ಸಾಂಪಲ್, ತಂದೆ ತಾಯಿ ಅವರು ಕಷ್ಟಪಟ್ಟು ದುಡ್ದಿದ್ದಾರೆ. ನಂತರ ಏನು ಸಾಧಾರಣವಾಗಿ ಆಲೋಚನೆ ಮಾಡೋದಾದರೆ, ತಂದೆ ತಾಯಿಯಿಂದ ಏನು ಬರ್ತದೋ ಅದು ಮಕ್ಕಳಿಗೆ. ತಂದೆಯ ಆಸ್ತಿ ಪಾಸ್ತಿ ಅಲ್ಲ, ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಆ ಆಸ್ತಿ ಪಾಸ್ತಿ ಎಲ್ಲ ಯಾರಿಗೆ ಸಂಬಂಧಪಟ್ಟದ್ದು? ಮಕ್ಕಳಿಗೆ ಸಂಬಂಧಪಟ್ಟದ್ದು. 3 ಮಕ್ಕಳಲ್ಲಿ ನಾನು ನೋಡಿದ್ದೇನೆ, ಒಬ್ಬ ಅವಿಧೇಯನಾಗಿ ತನ್ನ ಸ್ವ ಇಚ್ಛೆಯ ಪ್ರಕಾರ, ಬಲ್ಲೆ ಆ ತಂದೆಯ ಮಗನಾಗಿದ್ದರೂ ಕೂಡ ಎಲ್ಲ ತಂದೆಯ ಪ್ರಾಪರ್ಟಿ ಏನಿದೆ ಅದಕ್ಕೆ ಆಶೀರ್ವಾದ ಏನಿದೆ ಅದಕ್ಕೆ ಬಾಧ್ಯನಾಗಿದ್ದರೂ ಕೂಡ ಅವ ಅವಿಧೇಯನಾಗಿ ಹೋಗುತ್ತಾ ಎಲ್ಲ ಲೌಕಿಕ ಮಲಿನತ್ವಗಳಲ್ಲಿ ತನ್ನನ್ನು ಹಾಳು ಮಾಡಿಕೊಳ್ಳುತ್ತಾ ಮುಂದೆ ಹೋಗುವಾಗ ಏನಾಗ್ತಾರೆ ಗೊತ್ತುಂಟ? ತಂದೆ ತಾಯಿಗೆ ಅವನ ಮೇಲೆ ಭರವಸೆ ಬರೋದಿಲ್ಲ. ಇವನು ಔಟ್ಲೈನ್ ಹೋಗಿದ್ದಾನೆ, ಇವನು ನಿಲ್ಲುವವನಲ್ಲ, ಇವನು ಬಿದ್ದು ಹೋಗ್ತಾ ಇದ್ದಾನೆ. ಎಷ್ಟೋ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಹೋದಂಥ ಮಕ್ಕಳನ್ನು ಅವರು ಬಿಟ್ಟಿದ್ದಾರೆ. ವಿಧೇಯ ಮಕ್ಕಳಿಗೆ ಅವರ ಸ್ವಾಸ್ಥ್ಯ ಅನುಭವಿಸುವಂತೆ ಆಗಿದೆ. ಈಗ ಹೇಳಿ, 3 ಮಕ್ಕಳಲ್ಲಿ ಒಬ್ಬ ಬಿದ್ದು ಹೋದ, ಇವನು ಕೂಡ ಬಾಧ್ಯಸ್ಥನಲ್ವ? ಅನುಭವ ಮಾಡಲಿಕ್ಕೆ ಕರೆಯಲ್ಪಟ್ಟವನಲ್ವ? ಆದರೆ ಅವನ ಚಾಯ್ಸ್ ರಾಂಗ್ ಆಗಿತ್ತು. ಕ್ರಿಸ್ತನಲ್ಲಿ ಭಾಗ್ಯ ಸಿಕ್ಕಿದ್ರೂ ಕೂಡ ಈ ಲೋಕಯಾತ್ರೆಯಲ್ಲಿ ಚಾಯ್ಸ್ ಇನ್ನೂ ಕೂಡ ಉಂಟೆಂಬುದನ್ನು ಮರೆತು ಬಿಡಬಾರ್ದು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನೋಡಿ, ಅಲ್ಲಿ ಒಂದು ಇದರಲ್ಲಿ ಬರೆದಿದೆ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದಲ್ಲಿರಬೇಕು. ನೀವು ಬದುಕಿಕೊಳ್ಳುವಂತೆ 16ನೇ ವಚನವ 33:16. ದೇವರ ಹೃದಯ ಏನು ಗೊತ್ತಾ? ಆಶೀರ್ವಾದ ಶಾಪ ಉಂಟು, ಆ ದಾರಿ ಉಂಟು. ನೀನು ಬ್ಲೆಸ್ ಆಗೋ ದಾರಿ ಕೂಡ ಇಟ್ಟಿದ್ದೇನೆ, ಮುಂದೆ ಉಂಟು. ನೀನು ಕೆಳಗೆ ಹೋಗೋ ದಾರಿ ಕೂಡ ಉಂಟು. ಆದರೆ ಧರ್ಮೋಪದೇಶ ಕಾಂಡ 33:16 ಓದ್ತಾ ಹೋಗಿ. ಆ ವಾಕ್ಯ ನಮ್ಮ ನೆನಪಿಗೆ ಬರ್ತದೆ. 30:16 ನಾವು ನೋಡುವಾಗ ನಾನು ಮೋಶೆಗೆ ನೀನು ಪಿತೃಗಳಲ್ಲಿ 30:16 ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿ. ಆದದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಜೀವವನ್ನೇ
ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ. ದೇವರ ಹೃದಯ ಏನು ಗೊತ್ತುಂಟ, ಆಸೆ ಏನು ಗೊತ್ತುಂಟ, ಮಾರ್ಗಗಳುಂಟು. ಆದರೆ ನನ್ನ ಮಕ್ಕಳೇ, ನೀವು ಬ್ಲೆಸ್ಸಿಂಗ್ನ ಮಾರ್ಗವನ್ನು ಆದುಕೊಳ್ಳ್ರಿ. ಯಾಕೆ ನಾವು ಬಿಟ್ಟು ಕೊಡಬೇಕು? ಸೈತಾನ ಆದಿಂದ ಇದುವರೆಗೂ ನಮ್ಮ ಹಿಂದೆ ಬಿದ್ದು ನಾವು ಬಿಟ್ಟು ಕೊಡಬೇಕೆಂಬುದಾಗಿ ಪ್ರಯತ್ನ ಪಡ್ತಾನೆ. ನಾವು ಲೂಸರ್ ಆಗಬೇಕು, ಬಿಟ್ಟು ಕೊಡಬೇಕು. ಯಾಕೆ? ದೇವರ ಮೂಲಕ ಅವನಿಗೆ ಆಶೀರ್ವಾದ ಆಗಬಾರ್ದು, ಅವನು ಉನ್ನತಿಗೆ ಹೋಗಬಾರ್ದು. ಈಗ ಆಶೀರ್ವಾದ ಅಂತ ಹೇಳುವಾಗ ಕೆಲವೊಂದು ಸಾರಿ ನಮ್ಮ ಮನಸ್ಸಿಗೆ ಬರೋದು ಖಾಲಿ ಹಣ, ಆಸ್ತಿ, ಅಂತಸ್ತು. ನಾನು ಈ ಆಶೀರ್ವಾದದ ಕುರಿತಾಗಿ ಹೇಳೋದಲ್ಲ, ಇದು ಒಂದು ಕಣ ಅಷ್ಟೇ, ಆಶೀರ್ವಾದದ ಒಂದು ಕಣ ಭಾಗ. ನಿಜವಾದ ಆಶೀರ್ವಾದ ಯಾವುದು ಗೊತ್ತುಂಟ? ಒಬ್ಬ ಮನುಷ್ಯ ಅಂದರೆ 3 ಪಾರ್ಟ್: ಆತ್ಮ, ಪ್ರಾಣ, ಶರೀರ. ಒಬ್ಬ ಮನುಷ್ಯ ನಿಜವಾದಂಥ ಆಶೀರ್ವಾದದಲ್ಲಿದ್ದಾನಂದರೆ ಮಾನಸಿಕವಾಗಿಯೂ ಒಂದು ಸಮಾಧಾನ, ಆತ್ಮಿಕವಾಗಿಯೂ ಕೂಡ ಒಂದು ಪಾಪದ ಬಂಧನದಿಂದ ಬಿಡುಗಡೆಯಾದಂಥ ಅನುಭವ, ದೇವರ ಒಂದು ಸನ್ನಿಧಾನದ ಅನುಭವ. 3ನೇದಾಗಿ ಶಾರೀರಿಕವಾಗಿ ಕೂಡ ಆರೋಗ್ಯದ ಒಂದು ಅನುಭವ. ಹಲ್ಲೆಲೂಯಾ. ಇದು ಕ್ರಿಸ್ತನ ಮೂಲಕ ರಿಲೀಸ್ ಆದಂಥ ಬ್ಲೆಸ್ಸಿಂಗ್. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಏನಾಯಿತು? ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಮನೋವ್ಯಥೆ ಉಳ್ಳವನಾದನು. ಎಲ್ಲಿ ಹೊರಗೆ ಮನೆ ಒತ್ತೆ ಅಂದರೆ ಹೈಪರ್ ಟೆನ್ಷನ್ಗೆ ಹೋಗಿ ಬ್ಲಡ್ ಮತ್ತು ಬೆವರು ಒಟ್ಟಾಗಿ ಬ್ಲಡ್ಡಿನ ಗ್ರಂಥಿಗಳು ಒಡೆದು ಬೆವರಿನ ಗ್ರಂಥಿಯೊಳಗೆ ಸೇರಿ ಕೆಳಗೆ ಬಿತ್ತು. ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿ, ಹೈಪರ್ ಟೆನ್ಷನ್ 1000ರಲ್ಲಿ ಕೆಲವರಿಗೆ ಒಬ್ಬೊಬ್ಬರಿಗೆ ಆಗ್ತದಂತೆ, ಅದು 1000 ಲಕ್ಷದಲ್ಲಿ ಆಗ್ತದಂತೆ. ಹೈಪರ್ ಟೆನ್ಷನ್ಗೆ ಹೋಗುವಾಗ ಬ್ಲಡ್ದಿದ್ದು ಹೊಡೆದು ಬೆವರು ಗ್ರಂಥಿಯಲ್ಲಿ ಬರೋದು, ಬ್ಲಡ್ ಮತ್ತು ನೀರು. ಯಾರಿಗೆ ಬಂತು? ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಅಂಥ ಮನೋವ್ಯಥೆಗೆ ಏನಾದರೂ ಕಾರಣವಾಗಿದ್ನಾ? ಇಲ್ಲ. ಅದು ಯಾರ ಮನೋವ್ಯಥೆ? ಪಾಪದ ದೆಸೆಯಿಂದ ಉಂಟಾದಂಥ ಮನೋವ್ಯಥೆ, ಮಾನವ ಕುಲದ ಮನೋವ್ಯಥೆ. ಅದರಿಂದ ಬಿಡುಗಡೆ ಕೊಟ್ಟನು. ಎರಡನೇದಾಗಿ ನೋಡೋದಾದರೆ ಶರೀರ. ಯೇಸು ಸ್ವಾಮಿಯ ಶರೀರದಲ್ಲಿ ಬಾಸುಂಡೆಗಳು, ಗಾಯಗಳು, ರಕ್ತ ಸುರಿಯಲ್ಪಡ್ತಾ ಇದೆ ಅಲ್ವಾ? ಉರಿ, ಸಂಕಟ, ವೇದನೆಯಲ್ಲಿದ್ದಾನೆ, ನೋವು ಬಾಧೆಗಳಲ್ಲಿದ್ದಾನೆ. ಅದು ನಿಮ್ಮ ರೋಗವನ್ನು ಹೊತ್ತುಕೊಂಡು ಹೋದದ್ದು. 3ನೇದಾಗಿ ಶಿಲುಬೆಯಲ್ಲಿ ನೇತಾಡುತ್ತಿರುವಾಗ 3ನೇ ಅನುಭವ ಆಗ್ತಾ ಉಂಟು. ತನ್ನ ಆತ್ಮದಲ್ಲಿ ತಂದೆಯಿಂದ ಕೈ ಬಿಡಲ್ಪಟ್ಟ ಅನುಭವ. ಅದು ಯಾರ ಅನುಭವ? ನಿಮ್ಮ ಅನುಭವ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಹಾಗಾದರೆ ನಮ್ಮನ್ನು ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ಬಿಡುಗಡೆ ಕೊಡೋದಕ್ಕಾಗಿ ನಮ್ಮ ಮನಸ್ಸಿನ ವೇದನೆ, ಶರೀರದ ಬಾಧೆಗಳು ಮತ್ತು ದೇವರಿಂದ ಇದ್ದಂಥ ಅಗಲುವಿಕೆಯ ಆ ಅನುಭವ ಯೇಸು ಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ನಮಗೆ ಬಿಡುಗಡೆ ಕೊಟ್ಟನು. ಹಾಗಾದರೆ ಯೇಸು ಸ್ವಾಮಿಯನ್ನು ನಂಬಿ ಸ್ವೀಕರಿಸಿ ಆತನನ್ನೇ ಗೌರವಿಸುವಂಥ ಮಕ್ಕಳ ಆಶೀರ್ವಾದ ಮಾನಸಿಕವಾಗಿಯೂ, ಶಾರೀರಿಕವಾಗಿಯೂ, ಆತ್ಮಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲಿ ಅವನಿಗೆ ಆಶೀರ್ವಾದ ಸಿಗ್ತದೆ. ಅವನ ಆಶೀರ್ವಾದ ಅವನ ಸಂಬಳದ ಮೇಲೆ ಡಿಪೆಂಡ್ ಅಲ್ಲ, ಅವನ ಆಸ್ತಿ ಪಾಸ್ತಿಗಳ ಮೇಲೆ ಡಿಪೆಂಡ್ ಅಲ್ಲ. ಅವನಲ್ಲಿರುವಂಥ ಸಮಾಧಾನ, ಅವನಲ್ಲಿರುವಂಥ ಆರೋಗ್ಯ, ಅವನಲ್ಲಿರುವಂಥ ದೇವರ ಸಾನ್ನಿಧ್ಯದ ಮೇಲೆ ಡಿಪೆಂಡಿಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವ್ಯಕ್ತಿ ಹೀಗೆ ಹೇಳ್ತಾ ಇದ್ರು, ನಿಜವಾಗಿ ನನಗೆ ಅವರು ಹೇಳುವಾಗ ಶಾಕ್ ಆಯಿತು. ಬ್ರದರ್ ಕಣ್ಣಲ್ಲಿ ನೀರು ತೆಗಿತಾ ಇದ್ದಾರೆ, ಹೇಳ್ತಾ ಇದ್ರು, ನಾನು ತಿಂಗಳಿಗೆ ಇಷ್ಟು ಲಕ್ಷ ದುಡಿತಾ ಇದ್ದೇನೆ, ಮಂತ್ ಎಂಡ್ ಆಗ್ತಾ ಬರುವಾಗ ಆ ಲಕ್ಷ ಎಲ್ಲಿಗೆ ಹೋಗ್ತಾರಂತ ಗೊತ್ತಿಲ್ಲ, ಉಳಿಯುವುದೇ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಅಡವಟ್ಟುಗಳು, ಕೇಸುಗಳು, ಅದು ಇದು ಎಲ್ಲ ಬರ್ತಾ ಇರ್ತದೆ, ಫಾಲೋ ಮಾಡ್ತಾ ಇರ್ತದೆ. ಆಗ ನಾನು ಕೆಲವರನ್ನು ಎಣಿಸಿದೆ, ಸಂಬಳ 15,000, ಅವರ ಮುಖದಲ್ಲಿ ಕಳೆಗುಂತಾ ಇಲ್ಲ, ಸಂತೋಷ ಇದೆ, ನೆಮ್ಮದಿ ಇದೆ. ಕೆಲವರು 15,000 ಸಂಬಳದವರ ನೆನಪಿಗೆ ತಂದುಕೊಂಡೆ. ಕೆಲವು ಜನರು ಎಣಿಸ್ತಾರೆ ಆಸ್ತಿ ಇದ್ದರೆ ದೊಡ್ಡ ಆಶೀರ್ವಾದ,
ಹಣಕಾಸಿದ್ರೆ ಆಶೀರ್ವಾದ. ಆದರೆ ಒಂದು ಹೇಳ್ತೇನೆ, ದೇವ ಸಾನ್ನಿಧ್ಯ ಉಂಟಾ ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದಿಲ್ಲ. ದೇವ ಸಾನ್ನಿಧ್ಯ ಇದ್ದರೆ ಎಲ್ಲ ಇದ್ದಾಗೆ. ಇವತ್ತು ಹಣದಿಂದ ಹೊಡ್ತಾರೆ, ಹಣ ಹಣ ಹಣ. ನೀವು ನೋಡ್ರಿ, ಎಂತ ಎಲ್ಲ ಹಣ ಗಳಿಸ್ಬೋದು, ಅಟ್ಟಿ ನೋಟುಗಳು ಬರ್ಬೋದು, ಸಮಾಧಾನ ಕಳ್ಕೊಳ್ತಾರೆ, ದೇವರಿಂದ ದೂರ ಆಗಿ ಹೋಗ್ತಾರೆ. ಒಂದು ವೇಳೆ ಅಂತ್ಯ ಬೇಗನೆ ಬರುವುದಾದರೆ ಅವನು ಏನು ಉತ್ತರ ಕೊಡ್ಬೋದು? ಹಣ ಹಣ. ಬೈಬಲ್ ಹೇಳ್ತದೆ, ಒಬ್ಬ ವ್ಯಕ್ತಿಗೆ ಹಣದ ಆಸೆ ಪ್ರಾರಂಭವಾದರೆ ಅವನ ಜೀವಿತದಲ್ಲಿ ಸಕಲ ಕೆಟ್ಟತನಕ್ಕೆ ಕೂಡ ಅದು ಹೋಗಿಸ್ತದೆ. 6ನೇ ಅಧ್ಯಾಯ 1 ತಿಮೋತಿ 10ನೇ ವಚನ. ಹಣದ ಆಸೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಫಸ್ಟ್ ನಮಗೆ ಹಣ ಬೇಕು, ಮತ್ತೆ ಹಣ ಬೇಕು ಅಂತ ಹೋಗೋದು, ಮತ್ತೆ ಅದರ ಆಶೆಗಳಲ್ಲಿ ಹೋಗೋದು. ಹಾಗಲ್ಲ, ದೇವರೊಬ್ಬನಿದ್ದಾನೆ, ಆತನಿಗೆ ಕೊಡುವಂಥ ಸಮಯ ಕೊಡಬೇಕು, ಆತನನ್ನು ಗೌರವಿಸಬೇಕು, ನಮ್ಮ ಜೀವಿತದಲ್ಲಿ ಆತನ ಮಾತನ್ನು ಭದ್ರವಾಗಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದರೆ ನಿಜವಾದ ಆಶೀರ್ವಾದ, ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಕ್ರಿಸ್ತನ ಮೂಲಕ ಸಿಗುವಂಥ ಆಶೀರ್ವಾದ. ಆ ಆಶೀರ್ವಾದಕ್ಕೆ ನಾವು ಪಾತ್ರರು, ಬಾಧ್ಯಸ್ಥರು. ಅದನ್ನು ಅನುಭವಸ್ಥರಾಗಬೇಕಾದ್ರೆ ಆ ಮಾರ್ಗದಲ್ಲಿಯೇ ದೇವರು ತೋರಿಸಿದ ಉನ್ನತವಾದ ಮಾರ್ಗ, ವರ್ಡ್ ಆಫ್ ಗಾಡ್, ವಿಧೇಯತೆ. ಅದರಲ್ಲಿ ನಾನು ನೀವು ಹೋಗುವಾಗ ನನ್ನ ಬ್ಲೆಸ್ಸಿಂಗ್ ನನ್ನದೇ ಇರ್ತದೆ, ನಿಮ್ಮ ಬ್ಲೆಸ್ಸಿಂಗ್ ನಿಮ್ಮದೇ ಇರ್ತದೆ. ಚಾಲೆಂಜ್ ಆಗಿ ಹೇಳ್ತೇನೆ, ಈ ಕೇಳಿದ ವಾಕ್ಯವು ನಮ್ಮ ಜೀವಿತದಲ್ಲಿ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಹಾಕೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ವೃದ್ಧಿ ಅನ್ನುವಂಥದ್ದು ಅದು ಯಾರಿಗೆ ಸಂಬಂಧಪಟ್ಟದ್ದು ಗೊತ್ತುಂಟ? ಯಾರಿಗೆ ಸಂಬಂಧಪಟ್ಟದ್ದು? ಹಳ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆವರೆಗೆ ಓದ್ತಾ ಬರುವಾಗ ವೃದ್ಧಿ ಅನ್ನುವಂಥ ವಿಚಾರ ಅದು ದೇವರ ಮಕ್ಕಳ ಆಸ್ತಿ. ಅದು ಹಲ್ಲೆಲೂಯಾ. ಆದರೆ ಕಾಣಿಸ್ತಾ ಇಲ್ವಾ? ಸಮ್ ರೀಸನ್ ಇಸ್ ದೇರ್. ಅದಕ್ಕೆ ದೇವರ ಸಮ್ಮುಖದಲ್ಲಿ ಯಾವಾಗಲೂ ಬರಬೇಕು. ಇತರರನ್ನು ನೋಡೋದಕ್ಕಿಂತ ಜಾಸ್ತಿ, ಇತರರ ಮೇಲೆ ತಪ್ಪೋರೋದಕ್ಕಿಂತ ಜಾಸ್ತಿ ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಬೇಕು. ಎಲ್ಲಿ ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ ಎಂದು ತಿಳಿದು ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸಿ ಎಂಬುದಾಗಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಖಂಡಿತವಾಗಿಯೂ ದೇವರ ಈ ವಾಕ್ಯದ ಮೂಲಕ ಮಾತಾಡಿರೋದಾದರೆ ತಿಳ್ಕೊಳ್ಳಿ, ವೃದ್ಧಿಯ ಹಾದಿಯಲ್ಲಿ ನಾವು ಬೆಳೀತೇವೆ. ಹಲ್ಲೆಲೂಯಾ. ದೇವರ ಆಶೆ ಏನು ಗೊತ್ತಲ್ಲ? ಜೀವವನ್ನೇ ಆರಿಸಿಕೊಳ್ಳಬೇಕು, ಆಶೀರ್ವಾದವನ್ನೇ ಆರಿಸಿಕೊಳ್ಳಬೇಕು. ದಿಸ್ ಇಸ್ ಹಾರ್ಟ್ ಆಫ್ ಗಾಡ್. ಕೆಲವು ಸರಿ ನಾವೇನು ಹೇಳ್ತೇವೆ, ಇದು ಕೇವಲ ಇಸ್ರಾಯೇಲರಿಗೆ ಮಾತ್ರ ವಾಕ್ಯ, ಇವತ್ತು ನಮಗೆ ಅನುಭವಿಸೋದಿಲ್ಲ. ಆ ಆರಿಸಿಕೊಳ್ಳುವಿಕೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಇದೆ. ಕ್ರಿಸ್ತನಲ್ಲಿ ಬಂದ ನಂತರ ಒಂದು ತಿಳ್ಕೊಳ್ಳಿ, ಇಷ್ಟೇ ವ್ಯತ್ಯಾಸ. ಹಳ ಒಡಂಬಡಿಕೆ ಕಾಲದ ಜನರಿಗೂ ದೇವರು ಅದನ್ನು ರಿವೀಲ್ ಮಾಡಿದರು ನನಗೆ. ಹಳ ಒಡಂಬಡಿಕೆ ಕಾಲದ ಜನರಿಗೂ ಹೊಸ ಒಡಂಬಡಿಕೆ ಕಾಲದ ಜನರಿಗೂ ಇಷ್ಟೇ ವ್ಯತ್ಯಾಸ ಏನಂದರೆ, ಅವರು ಕರೆಯಲ್ಪಟ್ಟರು ಅಬ್ರಾಮನ ಮೂಲಕ, ದೇವ ಜನರೆಂಬುದಾಗಿ ಗುರುತಿಸಲ್ಪಟ್ಟರು. ಇವತ್ತು ನಾವು ಯೇಸು ಕ್ರಿಸ್ತನ ಮೂಲಕ ದೇವ ಜನರಾಗಿ ಗುರುತಿಸಲ್ಪಟ್ಟವರು. ಹಲ್ಲೆಲೂಯಾ. ಅವರಿಗೆ ಆಚಾರಬದ್ಧವಾದಂಥ ಧರ್ಮಶಾಸ್ತ್ರ ಇತ್ತು, ನೈತಿಕ ಧರ್ಮಶಾಸ್ತ್ರ, ನೀತೀಕರಣಕ್ಕೆ ನಡೆಸುವಂಥ ಧರ್ಮಶಾಸ್ತ್ರ ಇತ್ತು. ಇವತ್ತು ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿದ್ದೇವೆ ಅಂದರೆ ಬೇರೆ ಏನಲ್ಲ, ಆಚಾರಬದ್ಧ ಇಲ್ಲ, ಯಾವುದಿಲ್ಲ, ಸಬತ್ತಿಲ್ಲ, ಸುನ್ನತಿ ಇಲ್ಲ, ಹಬ್ಬ ಅಮಾವಾಸ್ಯೆಗಳು ಇಲ್ಲ. ಅದರ ಪಾಲಿಗೆ ನಾವು ಸತ್ತಿದ್ದೇವೆ. ಆದರೆ ಹಳ ಒಡಂಬಡಿಕೆ ಇರ್ಬೋದು, ಹೊಸ ಒಡಂಬಡಿಕೆ ಇರ್ಬೋದು, ನೀತೀಕರಣ, ನೈತಿಕ ಧರ್ಮಶಾಸ್ತ್ರ ಇವತ್ತಿಗೂ ಮಾತಾಡ್ತಾ ಇದೆ. ನಮ್ಮ ದೇವರು ನೀತಿಯ ದೇವರು. ಆ ನೀತಿಯನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಕೊಟ್ಟಿದ್ದಾನೆ. ಆ ನೀತಿಯ ಫಲವನ್ನು ಕಾಣುವುದಕ್ಕೆ ಬಯಸಿದ್ದಾನೆ ದೇವರು. ಹಲ್ಲೆಲೂಯಾ. ನೀತಿಯ ಮಾರ್ಗವೇ ಏನು ಗೊತ್ತಾ? ಅದು ವೃದ್ಧಿಯ ಮಾರ್ಗ. ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿ 10ನೇ 22ನೇ ವಚನದಲ್ಲಿ ಓದುವಾಗ, ಜ್ಞಾನೋಕ್ತಿ 10:22ರಲ್ಲಿ ಓದುವಾಗ, ಯೆಹೋವನ ಆಶೀರ್ವಾದವು ಯಾರಿಗಿರ್ತದೋ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕ, ಅದು ವ್ಯಸನವನ್ನು ಸೇರಿಸದಂತೆ ಹೇಳ್ತದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಲ್ಲಿ ನಡೆಯುವಂಥದ್ದು, ದೇವರಲ್ಲಿ ಜೀವಿಸುವಂಥದ್ದು, ಅದು ಹಳ ಒಡಂಬಡಿಕೆ ಕಾಲದಲ್ಲಿ ಅಬ್ರಾಮನ ಮೂಲಕ ಆರಿಸಲ್ಪಟ್ಟಂಥ ಜನಾಂಗಕ್ಕೂ ಇದೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಕ್ರಿಸ್ತನ ಮೂಲಕ ಆರಿಸಲ್ಪಟ್ಟಂಥ ಜನಾಂಗಕ್ಕೂ ಕೂಡ ಇದೆ ಆರಿಸಿಕೊಳ್ಳುವಿಕೆ ಅನ್ನುವಂಥದ್ದು. ಹಲ್ಲೆಲೂಯಾ. ಮಾರ್ಗಗಳು ನಮ್ಮ ಮುಂದೆ ಇದೆ.
ತೀರ್ಮಾನ, ಆರಿಸಿಕೊಳ್ಳುವಿಕೆ ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ನನಗೆ ಒಂದು ಆಸೆ ಬಂದಿದೆ. ಏನು ಆಸೆ ಬಂದಿದೆ ಗೊತ್ತುಂಟ? ವೃದ್ಧಿಯ ಮಾರ್ಗವನ್ನೇ ಆರಿಸಿಕೊಂಡು ಹೋಗಬೇಕು. ಅನೇಕರ ವೃದ್ಧಿಗೆ ನಾನು ಕಾರಣದಾರನಾಗಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಉಂಟು ಆರಿಸಿಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಕೊಚ್ಚಿಕೊಳ್ಳುವಿಕೆ ಬೇಡ ನಮಗೆ. ಲೋಕ ನಮ್ಮನ್ನು ನೋಡಲಿ, ಲೋಕದ ಮುಂದೆ ನಾವೊಂದು ವಿಸ್ಮಯವುಳ್ಳವರಾಗಿ ಕಾಣಿಸಲ್ಪಡುವ, ಅವ್ರಿಗೆ ವಿಸ್ಮಯಕಾರಿಯಾದಂಥ ಜನರಾಗಿ ಕಾಣಿಸಲ್ಪಡ್ಬೇಕು. ಅಂಕಲ್ ಈತ ಕಾಂಡೆ ಪಗೆಲು ರಾತ್ರಿ ನಿದ್ರೆ ಬಿಡ್ದು ಪೂರಾ ಬಿಡ್ದು ಕಾಂಡೆ ಪಗೆಲು ಮಲ್ತನಿಲ್ಲ ಎಂಕಲೆ ಸಮಾಧಾನ ಅಜ್ಜಿ ಮೊಗಲು ತುಲೆ ಸಿಸ್ಟಡ್ ದುಡಿಬೇರು ಮೊಗಲ್ನ ಒಂಜಿ ಸಭೆಗೆ ಪೋಪೇರು ಪ್ರಾರ್ಥನೆ ತನ ಬಿಡ್ಪುಜೇರು ಮೊಗಲು ಪೂರ ಮಲ್ಪುವೇರು ಅನಲ್ಲ ಮೊಗಲು ತುಲೆ. ಒಂದು ತಿಳ್ಕೊಳ್ಳಿ, ನ್ಯಾಚುರಲಿ ಸೂಪರ್ ನ್ಯಾಚುರಲ್ ಅನ್ನುವಾಗ ಅದನ್ನು ತಡೆಯುವಂಥ ಶಕ್ತಿ ಯಾವುದಕ್ಕಿಲ್ಲ. ಅಲೌಕಿಕ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಯಾವುದಿಲ್ಲ. ಆ ನಮ್ಮ ದೇವರು ಮನಸ್ಸು ಮಾಡಿದರೆ ನಮ್ಮನ್ನು ಹೇಗೂ ವೃದ್ಧಿ ಮಾಡಬಲ್ಲನು. ಇವನು ಹೇಳ್ತಾನೆ, ಕೀರ್ತನೆಗಾರನ ಹೇಳ್ತಾನೆ, ಏನು ಹೇಳ್ತಾನೆ? ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಆಹಾರ ಕೊಡ್ತಾನೆ. ಅದರ ಅರ್ಥ ಕೆಲಸ ಮಾಡದೆ ಮಲಗಿಕೊಂಡಿರಿ ಅಂತ ಅಲ್ಲ. ಅವರ್ ಗಾಡ್ ಇಸ್ ಸೂಪರ್ ನ್ಯಾಚುರಲ್. ಅದೊಂದು ಸ್ವಲ್ಪ ಓದ್ಬೋದಾ? ಕೀರ್ತನೆಗಳಲ್ಲಿ ನೂರ 27 ಓಕೆ, ಅಲ್ಲಿ ಬರೆದು 127ರಲ್ಲಿ 127 1 ಮತ್ತು 2ನೇ ವಚನ ಓದುವಾಗ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವರು ಕಷ್ಟಪಡೋದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡೋದು ವ್ಯರ್ಥ. ಯಾರಂತೆ? ಬೆಳಗಾಗುವುದಕ್ಕಿಂತ ಮುಂಚೆ ಹೋಗ್ತಾರೆ, ಹೊತ್ತು ಮೀರಿ ಮಲಗ್ತಾರೆ. ಯಾವುದನ್ನೆಲ್ಲ ಬಿಟ್ಟು? ಸಭೆ ಬಿಟ್ಟು, ಪ್ರಾರ್ಥನೆ ಬಿಟ್ಟು, ಅದನ್ನು ಬಿಟ್ಟು, ಇದನ್ನು ಬಿಟ್ಟು. ಮನಸ್ಸು ಜಾಸ್ತಿ ದೇವರ ಮೇಲೆ ಇಲ್ಲದಿರುವಾಗ ಬೇರೆ ವಿಷಯಗಳು ನಮಗೆ ದೊಡ್ಡದಾಗಿ ಕಾಣ್ತದೆ. ಮನಸ್ಸು ದೇವರಲ್ಲಿದ್ದರೆ, ತವಕ ದೇವರಲ್ಲಿದ್ದರೆ, ಹೇಗೂ ನಮಗೆ ಹೋಗಲೇಬೇಕೆಂಬಂತ ಮನಸ್ಸಿದ್ದರೆ ಖಂಡಿತವಾಗಿ ಸೆಳೆತ ಇದ್ದರೆ ಖಂಡಿತವಾಗಿ ಬರ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಲ್ಲಿ ಹೇಳ್ತದೆ, ನೀವಿಷ್ಟು ಕಷ್ಟಪಡೋದು ವ್ಯರ್ಥ ಅಂತೆ. ಯಾಕೆ? ದೇವರಿಗೆ ಪ್ರಥಮ ಪ್ರಾಧಾನ್ಯತೆ ಕೊಡದೆ, ದೇವರ ಮಾತಲ್ಲಿ ನಿಲ್ಲದೆ, ಒಬ್ಬ ಅನ್ಯನಾಗಲಿ ಕ್ರೈಸ್ತನೆನಿಸಿಕೊಳ್ಳೋನಾಗಲಿ ಹೋದರೆ ವ್ಯರ್ಥನೇ ವ್ಯರ್ಥ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಇಷ್ಟು ಕಷ್ಟಪಡೋದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಹಲ್ಲೆಲೂಯಾ. ದೇವರು ಅದರ ಅರ್ಥ ಅವನು ತನ್ನ ಜವಾಬ್ದಾರಿಯನ್ನು ಬಿಟ್ಟು ನಿದ್ರೆ ಮಾಡ್ತಾ ಇರಬೇಕಂತ ಅಲ್ಲ. ಹೇಳಿರುವಂಥ ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ಶಕ್ತಿ ಅದು ದೇವರ ಶಕ್ತಿಯೇ. ದೇವರಿಗೆ ಪ್ರಥಮ ಪ್ರಾಧಾನ್ಯತೆ ಕೊಡುವವರ ಜೀವಿತದಲ್ಲಿ ಆತನು ಮಿರಾಕಲ್ ಮಾಡೋದಕ್ಕೆ ಶಕ್ತನೇ. ಹಲ್ಲೆಲೂಯಾ. ಅದು ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲ ನಮಗೆ. ಕೆಲವು ಸಾರಿ ಕಷ್ಟ ಅನ್ನಿಸ್ತದೆ, ಕೆಲವೊಂದನ್ನು ಬಿಟ್ಟು ಎಲ್ಲ ಬರುವುದಂದರೆ ಕಷ್ಟ ಅನ್ನಿಸ್ತದೆ. ಆ ಕಷ್ಟಗಳ ಮಧ್ಯದಲ್ಲಿ ದೇವರಿಗಾಗಿ ತವಕ ಪಡುವಂಥ ಜೀವಿತ ನಮ್ಮದಿದ್ದರೆ ಹೇಗೆ ದೇವರ ಆಶೀರ್ವಾದ ಫ್ಲೋ ಆಗ್ತದಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಸೇವೆಗೆ ಬರುವಾಗ ಭಾಳ ಪ್ರಶ್ನೆಗಳು ಬಂತು. ಸತ್ಯ ಹೇಳ್ತೇನೆ, ನಾನು ನನ್ನ ಒಂದು ದುಡಿಮೆಯ ಜೀವಿತ ಪ್ರಾರಂಭವಾಗುವ ಕ್ಷಣಗಳಲ್ಲೇ ಸೇವೆಗೆ ಬಂದಿದ್ದೇನೆ. ನಾನು ಎಲ್ಲ ದುಡಿದು ಎಲ್ಲ ಕೂಡಿಸಿಟ್ಟು ಮಾಡಿಕೊಳ್ಳುವುದನ್ನು ಮಾಡಿ ಸೇವೆಗೆ ಬಂದಲ್ಲ. ಇವತ್ತಿನವರೆಗೂ ಕೂಡ ನನ್ನ ಅಕೌಂಟ್ ನೋಡಿದರೆ
ಎಂತೆಲ್ಲ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಏನಾದರೂ ಎವ್ರಿ ಮಂತ್ ಬಂದರೆ ಅದೇ ಜೀವನ, ಅದರನ್ನೇ ಸೇವೆ. ಮತ್ತು ಬ್ಯಾಲೆನ್ಸ್ ಅನ್ನುವಂಥದ್ದು ನನ್ನ ಹತ್ರ ಇಲ್ಲ. ಯಾಕಂದರೆ ನಾನು ದುಡಿದು ಕೂಡಿಸಿಟ್ಟು ಮಾಡಿ ಬಂದದ್ದಲ್ಲ. ನನ್ನ ಜೀವಿತದಲ್ಲಿ ದೇವರು ಸಣ್ಣ ಪ್ರಾಯದಲ್ಲಿ ನನ್ನನ್ನು ಆರಿಸಿಕೊಂಡು ಆ ಟೈಮಲ್ಲಿ ಸೇವೆಗೆ ಬರುವಾಗ ನನಗೆ ಕೆಲವು ಪ್ರಶ್ನೆಗಳು ಬಂತು. ಒಂಥರ ಹೆದರಿಕೆ ಸಾಯ್ತು. ಯಾಕಂದ್ರೆ ನಾನು ಲೋಕದಲ್ಲಿದ್ದೇನೆ, ಲೋಕದಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿಗಳು ಇದೆ. ನಾನು ಅದನ್ನು ಹೇಗೆ ನಿಭಾಗಿಸೋದು? ನನಗೆ ಆ ದಿನಗಳಲ್ಲಿ ಬಂದಂಥ ಒಂದು ಆಲೋಚನೆ, ನನ್ನ ಅಣ್ಣ ಅಷ್ಟು ಹುಷಾರಿಲ್ಲದವ, ಮನೆ ಜವಾಬ್ದಾರಿ. ನಾನು ಆರು ಥಿಂಕಿಂಗ್ ಮಾಡಿದೆ, ಹುಡುಗರಲ್ಲಿ ನಾನೇ ಕರೆಕ್ಟ್ ಇರುವವ, ಇನ್ನು ಮನೆ ಜವಾಬ್ದಾರಿ ತಂದೆಯ ನಂತರ ನನಗೆ ಬರತಕ್ಕದ್ದು. ನಾನು ಎಂತ ಮಾಡೋದಂತ ಹೆದರಿಕೆ ಆಯಿತು. ಕಿಸೆಗೆ ಕೈ ಹಾಕಿದಾಗ, ಆಗ ಸೇವೆಗೆ ಪೂರ್ಣಾವಧಿಯ ಸೇವೆಗೆ ಒಪ್ಪಿಸಿಕೊಟ್ಟು ಕಿಸೆಗೆ ಕೈ ಹಾಕಿದೆ. 10 ರೂಪಾಯಿ ಇತ್ತು ಕಿಸೆಯಲ್ಲಿ. ಆದರೆ ದೇವರ ಸ್ವರಕ್ಕೆ ಕಿವಿಗೊಟ್ಟು ಹೋದದ್ರಿಂದ ನಾನು ಹೇಳ್ತೇನೆ ನೋಡ್ರಿ, ರೈಟ್ ಟೈಮಲ್ಲಿ ಬೇಕಾದದ್ದು ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಪ್ರಥಮತವಾಗಿ ಸೈಕಲಿಂದ ಪ್ರಾರಂಭವಾಯಿತು, ಮತ್ತು ಬೈಕಿಗೆ ಹೋಯಿತು, ಮತ್ತು ಸಮಯ ಸಂದರ್ಭ ಸೇವೆ ವೃದ್ಧಿ ಆಗ್ತಾ ಇದ್ದಾಗೆ ಕಾರಿನವರೆಗೂ ಬಂತು. ಟೈಮಲ್ಲಿ ದೇವರಿಗೆ ಗೊತ್ತುಂಟು ಎಂಥ ಟೈಮಲ್ಲಿ ಯಾರಿಗೆ ಎಂತ ಕೊಡಬೇಕು ಆತನು ಕೊಡ್ತಾನೆ. ಆತನು ಒಳ್ಳೆ ಕುರುಬ, ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಒಳ್ಳೆ ಕುರುಬ ಏನು ಮಾಡ್ತಾನೆ ಗೊತ್ತಾ? ಕೆಲವು ಕುರಿಗಳಿಗೆ ಯಾವ ಪೌಷ್ಟಿಕಾಂಶ ಬೇಕಂತ ಅವನಿಗೆ ಗೊತ್ತಿರ್ತದೆ, ಆ ಪೌಷ್ಟಿಕಾಂಶದ ಕಡೆಗೆ ನಡೆಸ್ತಾನೆ. ಕೆಲವು ಸೊಪ್ಪುಗಳು ಇಂಥದ್ದೇ ಪೌಷ್ಟಿಕಾಂಶ ಇದೆ, ಇದು ಕೊಟ್ಟರೆ ಒಳ್ಳೇದು, ಇದು ಕೊಟ್ಟರೆ ಒಳ್ಳೇದಂತ ಒಳ್ಳೆ ಕುರುಬರಿಗೆ ಗೊತ್ತಿರ್ತದೆ, ಅವರು ನಡೆಸ್ತಾರೆ. ಅದೇ ಪ್ರಕಾರ ನಮ್ಮ ದೇವರು ಒಳ್ಳೆ ಕುರುಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಯಾರಿಗೆ ದೇವರ ಬಗ್ಗೆ ಆಸಕ್ತಿ ಇದೆ, ದೇವರ ಮೇಲೆ ಪ್ರೀತಿ ಇದೆ, ಅವರನ್ನು ದೇವರು ಎಡವಿ ಬೀಳದಂತೆ ಕೂಡ ಕಾಯುವಾತನಾಗಿದ್ದಾನೆ. ಅವರು ಇಳಿಮುಖವಾಗಿ ಬಿದ್ದು ಹೋಗದಂತೆ ಅವರನ್ನು ಪ್ರೊಟೆಕ್ಟ್ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರು. ಇವತ್ತು ಆತನ ಮಕ್ಕಳಾಗಿದ್ದೇವೆ. ಈ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಹಾಕಿಕೊಂಡು ಮುಂದುವರಿಯೋಣ. ಇದೇ ಮಾರ್ಗ? ಯಾಕೆ ನಾವು ಇಳಿಮುಖದ ಮಾರ್ಗಕ್ಕೆ ಹೋಗಬೇಕು? ದೇವರು ಕ್ರಿಸ್ತನ ಮೂಲಕ ಯಾವ ಹಾದಿಯಲ್ಲಿ ಇಟ್ಟಿದ್ದಾನೋ ಅದರಲ್ಲಿ ಮುಂದೆ ಹೋಗೋಣ. ಯಾವ ಕಾಲದಲ್ಲಿ ಹೇಗೆ ಬ್ಲೆಸ್ಸಿಂಗ್ ಫ್ಲೋ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಸಾರಿ ಏನು ಗೊತ್ತುಂಟ, ದೇವರಿಗೆ ಕೊಡಲಿಕ್ಕೆ ಜೆನ್ಯೂನ್ ಆಗಿ ಸಮಯ ಬರೋದಿಲ್ಲ. ಆದರೂ ತವಕ ಪಡೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನನಗೆ ಆಲಯಕ್ಕೆ ಹೋಗೋದಕ್ಕೆ ಸಮಯ ಬೇಕು, ನನಗೆ ಪ್ರಾರ್ಥನೆಗೆ ಹೋಗೋದಕ್ಕೆ ಸಮಯ ಬೇಕು. ನಾನು ಹಾಗೇನೆ ಪ್ರಾರ್ಥನೆ ಮಾಡ್ತಾ ಇದ್ದದ್ದು. ಈ ಲೋಕದಲ್ಲಿ ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅನೇಕ ಸಾರಿ ನಮಗೆ ಸಿಗುವಂಥ ಕೆಲಸ ಕಾರ್ಯಗಳು ಉಂಟಲ್ಲ, ಅದು ನಮಗೆ ಸಭೆಗೆ ಹೋಗದಂತೆ, ಸೇವೆಗೆ ಹೋಗದಂತೆ, ಪ್ರಾರ್ಥನೆಗೆ ಹೋಗದಂತೆ ಅಡ್ಡಿಪಡಿಸುವಂಥದ್ದು ಇರ್ತದೆ. ನೋಡಿ, ನಾನೊಂದು ಇವತ್ತಿಗೂ ಕೂಡ ದುಃಖ ಪಡ್ತೇನೆ. ನಾನು ಒಂದು ಮಾಡಿದ ತಪ್ಪು ಅಂತ ನನಗೆ ಅನಿಸ್ತದೆ. ಇವತ್ತಿಗೂ ಕೂಡ ದುಃಖ ಪಡ್ತೇನೆ. ಆ ಮಗಳ ಮುಖವನ್ನು ಎಣಿಸಿದ್ದೇನೆ. ಒಬ್ಬಳು ಮಗಳು ದೇವರನ್ನು ಅಂಗೀಕಾರ ಮಾಡಿದವಳು, ಸಭೆಗೆ ಬರ್ತಾ ಇದ್ಲು. ತುಂಬ ಬಡತನ, ಕಡು ಬಡತನ. ಸಾಧಾರಣವಾಗಿ ನೋಡೋದಾದರೆ ಅವರಿಗೆ ನೀಡಿದೆ. ಮೊದಲ ದಿನಗಳಲ್ಲಿ ಒಂದು ಸಾಧಾರಣ ಕಂಪನಿಯಲ್ಲಿದ್ಲು, ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ಲು. ಆಕೆ ಕೆಲಸ ಮಾಡ್ತಾ ಇದ್ದದ್ದು ಆಕೆಗೆ ಸಾಲ್ತಾ ಇರಲಿಲ್ಲ. ಮತ್ತೊಂದು ಕೆಲಸ ಸಿಕ್ಕಿತ್ತು. ಕೂಡಲೇ ಹೇಳಿದ್ಲು, ನನಗೊಂದು ಕೆಲಸ, ಒಳ್ಳೆ ಕೆಲಸ ಸಿಕ್ಕಿದೆ, ಆದರೆ ನನಗೆ ಸಂಡೇ ಬರಲಿಕ್ಕೆ ಆಗೋದಿಲ್ಲ. ನಾನು ಒಂಥರ ಲೋಕದ ದೃಷ್ಟಿಯಲ್ಲಿ ನೋಡಿದೆ. ಹೌದಲ್ಲ, ಅವರಿಗೆ ಕಷ್ಟ ಇದೆ, ಪ್ರಾಬ್ಲಮ್ ಇದೆ. ನಾನು ವರ್ಡಿನ ಆಧಾರದಿಂದ ನೋಡಲಿಲ್ಲ. ಲೌಕಿಕ ದೃಷ್ಟಿಯಿಂದ ಸಹ ನೋಡ್ಬೋದು, ಆತ್ಮಿಕ ದೃಷ್ಟಿಯಿಂದ ಸಹ ನೋಡ್ಬೋದು. ಆತ್ಮಿಕ ದೃಷ್ಟಿ ಅಂದರೆ ವಾಕ್ಯದ ಆಧಾರದಲ್ಲಿ ನೋಡೋದು. ನಾನು ಸಾಧಾರಣವಾದ ದೃಷ್ಟಿಯಿಂದ ನೋಡಿದೆ. ಹೌದಲ್ಲ, ಕಷ್ಟ ಅಲ್ಲ, ಹೋಗಲಿ. ಆದರೆ ನಾನು ಹೇಳಿದೆ, ಬರಬೇಕು, ನೀನು ಮಧ್ಯೆ ಎಲ್ಲಾದರೂ ರಜೆ ಮಾಡಿ ಬರಬೇಕಂತ ಸ್ವಲ್ಪ ಡಿಲ್ಲದಲ್ಲಿ ಮಾತಾಡಿದ್ದೆ. ಒಂದು ವೇಳೆ ನಾನು ಅವತ್ತು ಸ್ಟ್ರಿಕ್ಟ್ ಆಗಿರೋದಾದರೆ ದೇವರಾತ್ಮನ ಸಹಾಯ ಕೇಳಬೇಕಿತ್ತು. ಅವಳಿಗೆ ಉತ್ತರ ಕೊಡುವಾಗ ನಾನು ಸಹಾಯ ಕೇಳಲಿಲ್ಲ. ದೇವರಾತ್ಮನಿಂದ ನಾನು ನುಡಿಗಳನ್ನು ಪಡ್ಕೊಳ್ಳಿಲ್ಲ. ನಾನೊಂಥರ ಶಾರೀರಿಕ ಕಣ್ಣಿನಿಂದ ನೋಡಿ ಅಯ್ಯೋ ಪಾಪ ಅಂತ ನಾನು ಬಿಟ್ಟುಬಿಟ್ಟೆ. ಪರಿಣಾಮ ಏನಾಯ್ತು ಗೊತ್ತಾ? ಸಂಡೇ ಚರ್ಚ್ ಹೋಯಿತು, ಯೌವನಸ್ಥ ಮಗಳು, ಕಂಪನಿಗಳಲ್ಲಿ ಬಹಳಷ್ಟು ಹುಡುಗರು, ಅಫೇರ್ ಸ್ಟಾರ್ಟ್ ಆಯಿತು, ಅನ್ಯ ಸಂಸರ್ಗ ಸ್ಟಾರ್ಟ್ ಆಯಿತು, ಅನ್ಯ ಆತ್ಮವೇ ಎಳ್ಕೊಂಡು ಹೋಯಿತು. ಕ್ರಿಸ್ತನೂ ಇಲ್ಲ, ದೀಕ್ಷಾ ಸ್ನಾನನೂ ಇಲ್ಲ, ಪರಿಪೂರ್ಣವಾಗಿ ನೆಲ ಮುಟ್ಟಿದ ಅನುಭವ ಏನು ಮಾಡಿತ್ತು? ಈಗ ನೋಡ್ರಿ, ಅದಕ್ಕಿಂತ ಆ ಬಡತನವೇ ಲೇಸಿತ್ತಲ್ವ?
ಆಗ ನಾನು ತಿಳ್ಕೊಂಡೆ, ಸ್ವಾಮಿ ನನಗೆ ಸಹಾಯ ಮಾಡಂತ ದೇವರ ಹತ್ರ ಹೇಳಿದೆ. ಯಾಕೆ ಗೊತ್ತಾ, ಯಾರಿಗಾದರೂ ಏನಾದರೂ ಆನ್ಸರ್ ಕೊಡೋದಾದರೆ ಅದು ನಿನ್ನ ಆನ್ಸರನ್ನು ಕೊಡಬೇಕು. ನನ್ನ ಒಂದು ದೃಷ್ಟಿಯಿಂದ, ನನ್ನ ಕರುಣೆಯ ಹೃದಯದಿಂದ ನಾನು ಕೊಡಬಾರ್ದು, ನನ್ನದು ಬರಬಾರ್ದು. ದೇವರ ಕರುಣೆ ಆಪರೇಟ್ ಆಗಬೇಕು. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ದೇವರಿಗೆ ಹೆಚ್ಚಾದ ಪ್ರಾಧಾನ್ಯತೆ ಕೊಡೋಣ. ಒಂದು ವೇಳೆ ದೇವರ ವಾಕ್ಯ ಅನ್ನುವಂಥ ವಿಷಯ ಮೇಲೆ ಗೌರವ ಕೊಡ್ತದೆ. ನಾವು ಪ್ರೇಯರ್ ಮಾಡ್ತೇವೆ, ನನಗೆ ಬೇಕು ಸ್ವಾಮಿ, ನಮಗೆ ಟೈಮ್ ಬೇಕು. ನಾವು ಮೊದಲ ದಿನಗಳಲ್ಲಿ ಹಾಗೇನೇ ಪ್ರೇಯರ್ ಮಾಡ್ತಾಯಿದ್ವಿ, ಸ್ವಾಮಿ ನನಗೆ ಪ್ರೇಯರ್ಗೆ ಟೈಮ್ ಬೇಕು. ಅದಕ್ಕೆ ತಕ್ಕಂತೆ ದೇವರು ಓಪನ್ ಮಾಡ್ತಾಯಿದ್ರು ಅದಕ್ಕೆ ತಕ್ಕಂತೆ ನಮ್ಮೆಲ್ಲ ಅವಶ್ಯಕತೆಗಳು ಒದಗಿಸ್ತಾ ಇದ್ದರು. ಅದರ ನಂತರ ಕೂಡ ಸೇವೆಗೆ, ಪೂರ್ಣಾವಧಿ ಸೇವೆಗೆ ಬಿಟ್ಟುಕೊಟ್ಟು ಬಂದ ನಂತರ ಕೂಡ ದೇವರು ವಿಶೇಷವಾದಂಥ ಒಂದು ಕೃಪೆಯಿಂದ ನಡೆಸ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಆ ಬ್ಲೆಸ್ಸಿಂಗ್ ಕ್ರಿಸ್ತನ ಮೂಲಕ ನಮ್ಮ ಅದು ಬಾಧ್ಯತೆ. ಈಗ ಆ ಬಾಧ್ಯಸ್ಥರು ಅನುಭವಿಸುವವರಾಗಬೇಕು. ಹಾಲೆಲೂಯ. ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ನಾವು ಎದ್ದು ನಿಂತ್ಕೊಳ್ಳೋಣ. ಕರ್ತನ ಮೇಜಿಗೆ ಬರೋದಕ್ಕಾಗಿ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಮೊದಲು ಅದು ನನ್ನ ಜೀವಿತಕ್ಕೆ, ನಂತರ ನಮ್ಮೆಲ್ಲರಿಗೆ ಅದು ಮಾತಾಡುವಂಥದ್ದಾಗಿದೆ. ದೇವರೇ, ನಿನ್ನ ವಾಕ್ಯದ ಆಸಕ್ತಿಯ ಆಳಕ್ಕೆ ನಮ್ಮನ್ನು ನಡೆಸಪ್ಪ. ಯಾಕಂದರೆ ನನಗೆ ಇಳಿಮಿಕ ಬೇಡ. ನನಗೆ ದೇವರೇ ನಿನ್ನ ಒಂದು ಆಶೀರ್ವಾದ ಮತ್ತು ವೃದ್ಧಿಯಿಂದ ವೃದ್ಧಿ, ಒಂದು ಸಮಯ ಬರುವಾಗ ನಿನ್ನೆಡೆಗೆ ಬರುವಂಥ ಒಂದು ಆಶೀರ್ವಾದ, ಅದನ್ನು ಸ್ವಾಮಿ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದೆಯಲ್ಲ, ಅದರಲ್ಲಿಯೇ ನಾವು ಜೀವಿಸುವಂತೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಈ ಲೋಕ ಯಾತ್ರೆಯಲ್ಲಿ ದೇವರೇ ಆಶೀರ್ವಾದದ ನಿಧಿಗಳಾಗುವಂತೆ ಮತ್ತು ಕರ್ತನೆ ಅನೇಕರನ್ನು ಆಶೀರ್ವಾದದ ಮಾರ್ಗದಲ್ಲಿ ನಡೆಸುವವರಾಗುವಂತೆ ದೇವರೇ ಪವಿತ್ರಾತ್ಮನ ಮೂಲಕವಾಗಿ ಸಹಾಯ ಮಾಡು. ಎಲ್ಲ ಭಕ್ತ ಸಮೂಹ ನಿನ್ನ ಆತೋರಿಗೆ ಒಪ್ಪಿಸ್ಕೊಡ್ತದೆ. ಲೈವಲ್ಲಿರುವವರು ನಿನ್ನ ಆತೋರಿಗೆ ಒಪ್ಪಿಸ್ಕೊಡ್ತಾ ಇದ್ದಾವೆ. ನೀನು ಕಾರ್ಯ ಮಾಡು, ನೀನು ಮಹಿಮೆ ಹೊಂದಿಕೋ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.